ಆತ್ಮೀಯ ವಿದ್ಯಾರ್ಥಿಗಳೇ, ಇತಿಹಾಸ ವಿಷಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಡೇರ್ ಸ್ಟೂಡೆಂಟ್, ವೆಲ್ಕಮ್ ಟು ಮೈ ವಿಡಿಯೋ ಕ್ಲಾಸ್ ವರ್ಲ್ಡ್ ಹಿಸ್ಟ್ರಿ 9th ಚಾಪ್ಟರ್ ನೆಪೋಲಿಯನ್ ಬೋನಾಪಾರ್ಟೆ ಮತ್ತು ರಾಷ್ಟ್ರೀಯತೆಯ ಉಗಮ. ಈ ದಿನ ನಾವು ಇತಿಹಾಸ, ಜಾಗತಿಕ ಇತಿಹಾಸವನ್ನು ಅಧ್ಯಯನ ಮಾಡ್ತಾ ಬಂದ್ವಿ, ಅಂದರೆ ಪರಿಚಯವನ್ನು ಮಾಡ್ಕೊಳ್ತಾ ಬಂದ್ವಿ. ಈಗ 9th ಚಾಪ್ಟರ್ 9ನೇ ಅಧ್ಯಾಯವಾಗಿರ್ತಕ್ಕಂಥ ನೆಪೋಲಿಯನ್ ಮತ್ತು ರಾಷ್ಟ್ರೀಯತೆಯ ಉದಯ, ಈ ಒಂದು ತರಗತಿಯಲ್ಲಿ ಇದರಲ್ಲಿ ಯಾವುದು ಸಂಕ್ಷಿಪ್ತವಾಗಿರ್ತಕ್ಕಂಥ, ಅಂದರೆ ಇದು ನಿಮಗೆ ಗೊತ್ತಿರಲಿ, ಈಗಾಗಲೇ ನಾವು ಅಧ್ಯಾಯಗಳನ್ನು ಪ್ರಾರಂಭ ಮಾಡಿಲ್ಲ. ಪ್ರಥಮ ಜಾಗತಿಕ ಇತಿಹಾಸದಲ್ಲಿರುವ ಪಾಠಗಳ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳೇ. ನಾನು ನಿಮ್ಮ ಇತಿಹಾಸ ಉಪನ್ಯಾಸಕ ಸಿ.ಜೆ. ನಾಗರಾಜ್. ಫಸ್ಟ್, ನೆಪೋಲಿಯನ್ ಮತ್ತು ರಾಷ್ಟ್ರೀಯತೆಯ ಉದಯ. ನಿಮಗೆ ಗೊತ್ತಿರಲಿ, ನೆಪೋಲಿಯನ್ ಮತ್ತು ರಾಷ್ಟ್ರೀಯತೆಯ ಉದಯ ಕಳೆದ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ವಿ. ಕಳೆದ ತರಗತಿಯಲ್ಲಿ ಯಾವುದನ್ನು ಅಧ್ಯಯನ ಮಾಡಿದ್ವಿ ಅನ್ನೋದಾದರೆ ಪ್ರಪಂಚದ ಕ್ರಾಂತಿಗಳು ಅನ್ನೋದೇನಿತ್ತು, ಆ ಕ್ರಾಂತಿಗಳು ನಡೆದಂಥ ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಲಾದಂಥ ಒಂದು ಕೈಗಾರಿಕಾ ಕ್ರಾಂತಿ, ಎರಡು ಆಗಲೇ ಇರ್ತಕ್ಕಂಥ ಅಮೇರಿಕ ಕ್ರಾಂತಿ, ಫ್ರಾನ್ಸ್ ಕ್ರಾಂತಿ, ರಷ್ಯಾ ಕ್ರಾಂತಿ ಅನ್ನೋದೇನಿತ್ತು, ಈ ಕ್ರಾಂತಿಗಳು ಮತ್ತು ಅವುಗಳು ನಡೀಲಿಕ್ಕೆ ಕಾರಣಗಳೇನು, ಕ್ರಾಂತಿಗಳು ನಡೆದಾದ ನಂತರ ಜನರಿಗೆ ಸಿಕ್ಕಂಥ ಮೂಲಭೂತ ಸೌಲಭ್ಯಗಳು ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈ ಅಧ್ಯಯನದಲ್ಲಿ ನೆಪೋಲಿಯನ್ ಮತ್ತು ರಾಷ್ಟ್ರೀಯತೆಯ ಉದಯ. ಹಾಗಾದರೆ ನೆಪೋಲಿಯನ್ ಮತ್ತು ರಾಷ್ಟ್ರೀಯತೆಯ ಉದಯ ಅಂದರೆ ನಿಮಗೆ ಗೊತ್ತಿರಲಿ, ಪ್ರಪಂಚದಲ್ಲಿ ನಡೆದಂಥ ಕ್ರಾಂತಿಗಳ ನಂತರವಾದ ನಂತರ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ರಾಷ್ಟ್ರೀಯತೆ ಅನ್ನೋದು ಉಗಮವಾಯಿತು ವಿದ್ಯಾರ್ಥಿಗಳೇ. ಈ ರಾಷ್ಟ್ರೀಯತೆ ಅನ್ನೋದಾದರೆ ರಾಷ್ಟ್ರಭಕ್ತಿ. ಆಗಲೇ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ರಾಷ್ಟ್ರದ ಬಗ್ಗೆ ಇರುವ ಅಭಿಮಾನವನ್ನ, ತನ್ನ ರಾಷ್ಟ್ರದ ಬಗ್ಗೆ ತನಗಿರುವಂಥ ದೇಶ ಪ್ರೇಮವನ್ನ, ತನ್ನ ರಾಷ್ಟ್ರದ ಬಗ್ಗೆ ತಾನಿರುವಂಥ, ನಾವು ಈಗಾಗಲೇ ಹೇಳಿದ್ವಿ, ದೇಶ ನನಗೇನು ಕೊಟ್ಟಿತು ಅನ್ನುವುದಕ್ಕಿಂತ ದೇಶಕ್ಕಾಗಿ ನಾನೇನು ಕೊಟ್ಟಿದೆ ಎಂಬ ಅಂಶದ ಆಧಾರವಾಗಿಟ್ಟುಕೊಂಡು ಯುರೋಪಿನ ರಾಷ್ಟ್ರಗಳಲ್ಲೇ ಈ ಕ್ರಾಂತಿಗಳು ನಡೆದಾದ ನಂತರ ಅಪಾರವಾಗಿರ್ತಕ್ಕಂಥ ರಾಷ್ಟ್ರೀಯತೆ ಅನ್ನೋದು ಜನರಲ್ಲಿ ಬರಲಿಕ್ಕೆ ಕಾರಣವಾಗಿತ್ತು. ಆ ರಾಷ್ಟ್ರೀಯತೆ, ಆ ದೇಶಭಕ್ತಿ ಅತಿಯಾಗಿರ್ತಕ್ಕಂಥ, ಎಷ್ಟರ ಮಟ್ಟಿಗೆ ರಾಷ್ಟ್ರೀಯತೆ ಅನ್ನೋದು ಬಂತು ಅನ್ನೋದರೆ, ವ್ಯಕ್ತಿ ಇರುವುದೇ ರಾಷ್ಟ್ರಕ್ಕಾಗಿ ಹೊರತು ರಾಷ್ಟ್ರ ಇರುವುದು ವ್ಯಕ್ತಿಗಾಗಿ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ದೇಶಾಭಿಮಾನವನ್ನು ಮೂಡಿಸುವಂಥ ರಾಷ್ಟ್ರೀಯತೆ ಅನ್ನೋದು ಅವಾಗ ಉದಯವಾಯಿತು ವಿದ್ಯಾರ್ಥಿಗಳೇ. ಆ ಅಧ್ಯಾಯವೇ ಈ ನೆಪೋಲಿಯನ್ ಮತ್ತು ರಾಷ್ಟ್ರೀಯತೆಯ ಉದಯ. ಜಸ್ಟ್ ಪೀಠಿಕೆ. ಈ ರಾಷ್ಟ್ರೀಯತೆಯ ಉದಯ ಅನ್ನೋದೇನಿತ್ತು, ಈ ರಾಷ್ಟ್ರೀಯತೆ ಅನ್ನೋದಾದ್ರೆ ದೇಶಭಕ್ತಿ ಅನ್ನೋದೇನಿತ್ತು, ತಮ್ಮ ದೇಶದ ಬಗ್ಗೆ ಅವರಿಗಿರ್ತಕ್ಕಂಥ ಅಭಿಮಾನವನ್ನ ತಾಳುವುದು, ಆ ದೇಶದ ಬಗ್ಗೆ ತಮ್ಮ ಆಗ್ಲೇ ಇರ್ತಕ್ಕಂಥ ಅಂತರ್ಮುಖವಾಗಿ, ಅಂದ್ರೆ ದೇಶದ ಬಗ್ಗೆ ಅತೀವವಾಗಿರ್ತಕ್ಕಂಥ ಭಕ್ತಿಯನ್ನ ಹೊಂದುವುದು, ದೇಶದ ಬಗ್ಗೆ ಗೌರವವನ್ನ ತಾಳುವುದನ್ನ ರಾಷ್ಟ್ರೀಯತೆ ಅಂತ ಕರೆದ್ವಿ. ಇಂಥ ರಾಷ್ಟ್ರೀಯತೆ ಅನ್ನೋದೇನಿತ್ತು, ಫ್ರಾನ್ಸ್ ಕ್ರಾಂತಿ ಸಂಭವಿಸಿದ ನಂತರ ಯುರೋಪಿನ ರಾಷ್ಟ್ರಗಳು ಅಂತ ಹಿಂಗೆ ಕರೆದಿದ್ವಲ್ಲ, ಈಗಾಗಲೇ ಇರ್ತಕ್ಕಂಥ ಒಂದು ಫ್ರಾನ್ಸ್ ಇರ್ಬೋದು, ಎರಡು ಅಮೆರಿಕ ಇರ್ಬೋದು, ಈ ಕಡೆ ರಷ್ಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರಿಯಾ ಇರ್ಬೋದು, ಇಟಲಿ, ಜರ್ಮನಿ, ಈ ಅನೇಕ ರಾಷ್ಟ್ರಗಳಿದ್ವಲ್ಲ, ಈ ರಾಷ್ಟ್ರಗಳಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ರಾಷ್ಟ್ರ ಅನ್ನೋದಾದ್ರೆ ಅದು ಫ್ರಾನ್ಸ್. ಆ ಫ್ರಾನ್ಸಿನಲ್ಲಿ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿಗಳು, ಅಂದ್ರೆ ಇಂಗ್ಲೆಂಡ್, ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ಹಾಲೆಂಡ್, ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್, ಈ ಕಡೆ ರಷ್ಯಾ ಮತ್ತು ಆಸ್ಟ್ರಿಯಾ, ಇಟಲಿ, ಟರ್ಕಿ, ಈ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಅತಿಯಾಗಿರ್ತಕ್ಕಂಥ ರಾಷ್ಟ್ರೀಯತೆ ಅನ್ನೋದು ಒಡಮೂಡಿತು ವಿದ್ಯಾರ್ಥಿಗಳೇ. ಯಾಕೆ ಅತಿಯಾಗಿರ್ತಕ್ಕಂಥ ರಾಷ್ಟ್ರೀಯತೆ ಅಂದ್ರೆ ದೇಶ ಪ್ರೇಮ ಅನ್ನೋದೇನಿತ್ತು, ಆ ದೇಶಭಕ್ತಿ ಅನ್ನೋದೇನಿತ್ತು ಅತಿ ಹೆಚ್ಚು ಅವರಲ್ಲಿ ಹೆಚ್ಚಳವಾಗಲಿಕ್ಕೆ ಕಾರಣವಾಗಿತ್ತು. ಅಂತ ಸಂದರ್ಭಗಳಲ್ಲಿ ಉದಯವಾಗಿರ್ತಕ್ಕಂಥ ಫ್ರಾನ್ಸಿನ ಅವನ ಹೆಸರನ್ನ ಕೇಳಿದ್ರೆ ಇಡೀ ಯುರೋಪಿನ ಇತಿಹಾಸದ ಚರಿತ್ರೆಯಲ್ಲಿ ಅವನ ಹೆಸರಿನ ಮೂಲಕ ಒಂದು ಯುಗ ಅಂತ ಕರೆದ್ವಿ. ಆ ಯುಗವೇ ಯಾವುದು ಅನ್ನೋದಾದ್ರೆ 1799ರಿಂದ 1815ರವರೆಗೆ ನೆಪೋಲಿಯನ್ನ ಯುಗ ಅಂತಲೇ ಕರೆಯಲಾಗಿತ್ತು ಯುರೋಪಿನ ಇತಿಹಾಸದಲ್ಲಿ. ಅಂತ ಈ ಅಧ್ಯಯನದಲ್ಲಿ ಬರುವಂತವನೇ ನೆಪೋಲಿಯನ್ ಬೋನಾಪಾರ್ಟೆ. ನಾವೀಗಾಗಲೇ ಹೇಳಿದ್ವಿ, ಇವನಿಗೆ ಎಷ್ಟರ ಮಟ್ಟಿಗೆ ರೂಸೋ ಒಂದು ಭವಿಷ್ಯವನ್ನು ಹೇಳ್ತಿದ್ದಾನೆ. ಈ ಚಿಕ್ಕ ದ್ವೀಪ ಇಡೀ ಯುರೋಪನ್ನೇ ಚಕಿತಗೊಳಿಸಬಲ್ಲದು. ಯಾವ ಚಿಕ್ಕ ದ್ವೀಪ ಅನ್ನೋದಾದ್ರೆ ಇವನು ಜನಿಸಿರ್ತಕ್ಕಂಥ ದ್ವೀಪದ ಬಗ್ಗೆ ರೂಸೋ ಭವಿಷ್ಯವನ್ನು ನುಡಿದಿದ್ದ. ನೆಪೋಲಿಯನ್ ಅಂದ್ರೆ ಈ ಚಿಕ್ಕ ದ್ವೀಪ ಮುಂದೊಂದು ದಿನ ಯುರೋಪಿನ ಖಂಡವನ್ನೇ ಚಕಿತಗೊಳಿಸುತ್ತದೆ ಎಂಬ ರೂಸೋ ಅವರ ಮಾತು ಸತ್ಯವಾಗಿತ್ತು. ಅಂತ ನೆಪೋಲಿಯನ್ ಬೋನಾಪಾರ್ಟೆ ಮತ್ತೊಂದು ಕಡೆ ಹೇಳ್ತಾರೆ, ನಿಮ್ಗಾಗಲೇ ಈ ಫ್ರಾನ್ಸ್ ಕ್ರಾಂತಿ ಮಾಡುವಾಗ ಹೇಳಿದ್ದೆ ನಾನು, ಇಡೀ ಯುರೋಪಿನ ಇತಿಹಾಸವೇ ಒಂದು ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಘಟನೆಯಲ್ಲಿ ಒಬ್ಬ ವ್ಯಕ್ತಿ
ವ್ಯಕ್ತಿಯಲ್ಲಿ ಐಕ್ಯವಾಯಿತು. ಆ ರಾಷ್ಟ್ರವೇ ಫ್ರಾನ್ಸ್, ಆ ಘಟನೆಯೇ ಫ್ರೆಂಚ್ ಕ್ರಾಂತಿ. ಇದು ಮುಗಿದಿತ್ತು ವಿದ್ಯಾರ್ಥಿಗಳೇ. ಆ ವ್ಯಕ್ತಿಯೇ ನೆಪೋಲಿಯನ್ ಬೋನಾಪಾರ್ಟೆ. ಇವನೇ ಆ ನೆಪೋಲಿಯನ್ ಬೋನಾಪಾರ್ಟೆ. ಹಾಗಾದ್ರೆ ಈ ನೆಪೋಲಿಯನ್ ಬೋನಾಪಾರ್ಟೆ ಎಂಬುವನು ಇವನು ನೆಪೋಲಿಯನ್ ಬೋನಾಪಾರ್ಟೆ. ಈ ನೆಪೋಲಿಯನ್ ಬೋನಾಪಾರ್ಟೆಯ ಅರ್ಲಿ ಲೈಫ್, ಆರಂಭಿಕ ಜೀವನವನ್ನು ತಿಳಿದುಕೊಳ್ಳೋಣ. ನೆಪೋಲಿಯನ್ ಬೋನಾಪಾರ್ಟೆ ಎಂಬುವನು ಕೋರ್ಸಿಕಾ ದ್ವೀಪದ ಅಜಾಸಿಯೋ ಎಂಬಲ್ಲಿ 1769 ಆಗಸ್ಟ್ 15ರಂದು ಜನಿಸಿದನು. ಅಂದ್ರೆ ಕೋರ್ಸಿಕಾ ದ್ವೀಪದ ಅಜಾಸಿಯೋ ಎಂಬಲ್ಲಿ 1769 ಆಗಸ್ಟ್ 15ರಂದು ಜನಿಸಿದನು. ಇವನ ತಂದೆ ಚಾರ್ಲ್ಸ್ ಬೋನಾಪಾರ್ಟೆ, ಇವನ ತಾಯಿ ಕೌಂಟ್ ಲೆಟಾಸಿಯಾ ರೋಮಾಲಿನ್. ಈ ಚಾರ್ಲ್ಸ್ ಬೋನಾಪಾರ್ಟೆ ಕೌಂಟ್ ಲೆಟಾಸಿಯಾ ರೋಮಾಲಿನ್ ದಂಪತಿಗಳ ಉದರದಲ್ಲಿ ಹುಟ್ಟಿದ ನೆಪೋಲಿಯನ್ ಬೋನಾಪಾರ್ಟೆ ಎಂಬುವನಿದನು ಪ್ರಾಥಮಿಕ ಶಿಕ್ಷಣವನ್ನ ಫ್ರಾನ್ಸಿನ ಅಕಾಡೆಮಿ ಆಗಿರ್ತಕ್ಕಂಥ ಪ್ಯಾರಿಸ್ ಅಕಾಡೆಮಿ ಮತ್ತು ಬ್ರಿಯನ್ನಾ ಸ್ಕೂಲಿನಲ್ಲಿ ತನ್ನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದುಕೊಂಡು 17ನೇ ವಯಸ್ಸಿನ ವೇಳೆಗಾಗಲೇ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣದ ಜೊತೆಗೆ ಬ್ರಿಯನ್ನಾ ಶಾಲೆಯಿಂದ ಸೈನಿಕ ತರಬೇತಿಯನ್ನು ಪಡೆದ. ಆ ಬ್ರಿಯನ್ನಾ ಶಾಲೆಯಿಂದ ಸೈನಿಕ ತರಬೇತಿಯನ್ನು ಪಡೆದಂತ ಈ ನೆಪೋಲಿಯನ್ ಬೋನಾಪಾರ್ಟೆ ಎಂಬುವನಿದ್ದು ಕೇವಲ ಭುಜಬಲ ಪರಾಕ್ರಮದಿಂದ, ಒಂದ್ ಕಡೆಗೆ ಹೇಳ್ತೀವಿ 100 ಕದನಗಳ ಸಿಂಹ, ಸೋಲರಿಯದ ಸರದಾರ, ಅಪ್ರತಿಮ ಆಡಳಿತಗಾರ, ಇಡೀ ಯುರೋಪಿನ ಚಕ್ರವರ್ತಿ ಎನ್ನುವಷ್ಟರ ಮಟ್ಟಿಗೆ ಕೇಂದ್ರೀಕೃತ ಆಡಳಿತದ ನಿರಂಕುಶ ಪ್ರಭುತ್ವದ ಅಧಿಕಾರದ ಕಪಿಮುಷ್ಟಿಯಲ್ಲಿ ಯುರೋಪಿನ ಖಂಡವನ್ನಿಟ್ಟುಕೊಂಡಂತ ಬಲಿಷ್ಠ ಸಾಮ್ರಾಟ ಅನ್ನೋದಾದ್ರೆ ಅದು ನೆಪೋಲಿಯನ್ ಬೋನಾಪಾರ್ಟೆ. ನಾವು ಈಗಾಗಲೇ ಹೇಳಿದ್ವಿ, ನೆಪೋಲಿಯನ್ ಸೀನ್ ಇದ್ರೆ ಇಡೀ ಫ್ರಾನ್ಸ್ಗೆ ನೆಗಡಿ ಆಗ್ತಿತ್ತಂತೆ. ಅಂದ್ರೆ ಅಷ್ಟೊಂದು ಪ್ರಭಾವಶಾಲಿಯಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ ನೆಪೋಲಿಯನ್ ಕೇವಲ ಭುಜಬಲ ಪರಾಕ್ರಮದ ಮೂಲಕ ಫ್ರಾನ್ಸಿನಲ್ಲಿ ಕ್ರಾಂತಿಯ ನಂತರ ಮತ್ತೆ 20 ವರ್ಷಗಳಲ್ಲಿ ನಿರಂಕುಶ ಪ್ರಭುತ್ವದ ಅಧಿಕಾರದ ಚುಕ್ಕಾಣಿಯ ನೀಡುವಂತ ಸಮರ್ಥ ವ್ಯಕ್ತಿ ನೆಪೋಲಿಯನ್ ಆಗಿದ್ದ. ಯಾವಾಗ ಬ್ರಿಯನ್ನಾ ಶಾಲೆಯಲ್ಲಿ ಸೈನಿಕ ತರಬೇತಿಯನ್ನು ಪಡೆದಾದ ನಂತರ 17ನೇ ವಯಸ್ಸಿನ ವೇಳೆಗಾಗಲೇ ಫ್ರಾನ್ಸಿನ ಇಟಲಿಯ ಸೈನ್ಯದ ತುಕಡಿಯಲ್ಲಿ ಒಬ್ಬ ಸಾಮಾನ್ಯ ಸೈನಿಕನಾಗಿ ವೃತ್ತಿಯನ್ನು ಆರಂಭಿಸಿದ್ದ. ತನ್ನಲ್ಲಿರ್ತಕ್ಕಂಥ ಭುಜಬಲ ಪರಾಕ್ರಮ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ, ಅಗಾಧವಾಗಿರ್ತಕ್ಕಂಥವನ ರಾಷ್ಟ್ರೀಯತೆ, ಅತಿಯಾಗಿರ್ತಕ್ಕಂಥವನ ಆತ್ಮವಿಶ್ವಾಸ ಅವನನ್ನ ಭುಜಬಲದಿಂದಲೇ ಇಡೀ ಫ್ರಾನ್ಸಿನ ಚಕ್ರವರ್ತಿ ಆಗುವಷ್ಟರ ಮಟ್ಟಿಗೆ ಹಂತವಾಗಿ ಯಾವಾಗ ಫ್ರಾನ್ಸ್ ಕ್ರಾಂತಿ ನಡೆದಾದ ನಂತರ ಇಟಲಿಯ ಸೈನ್ಯದ ಮುಖ್ಯಸ್ಥನಾಗಿ ನೇಮಕನಾಗಿರ್ತಕ್ಕಂಥ ಈತ ಇಟಲಿಯನ್ನ ಸೋಲಿಸುವುದರ ಮೂಲಕ ಫ್ರಾನ್ಸ್ ಸೈನ್ಯದಲ್ಲಿ ಅಪಾರವಾಗಿರ್ತಕ್ಕಂಥ ಲಾಭವನ್ನ ಫ್ರಾನ್ಸಿಗೆ ತಂದುಕೊಟ್ಟ. ಅದೇ ಸಂದರ್ಭದ ವೇಳೆಗೆ ಫ್ರಾನ್ಸ್ ಕ್ರಾಂತಿ ಅನ್ನೋದು ನಡೆದಿತ್ತು. ಸೈನ್ಯದಲ್ಲಿರ್ತಕ್ಕಂಥ ಇವನ ಭುಜಬಲ ಪರಾಕ್ರಮದ ಮೂಲಕ ಕೊನೆಗೂ ಕೂಡ ಅದೇ ಫ್ರಾನ್ಸಿನ ಜನತೆ ಯಾವುದನ್ನ ಪಡೆಯುವುದಕ್ಕೋಸ್ಕರ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವುಗಳನ್ನ ಪಡೆಯುವುದಕ್ಕೆ ಕ್ರಾಂತಿಯನ್ನ ಮಾಡಿದ್ರಲ್ಲ, ಕ್ರಾಂತಿ ನಡೆದು ಮತ್ತೆ 20 ವರ್ಷಗಳಲ್ಲಿ ಫ್ರಾನ್ಸಿನಲ್ಲಿ ಮತ್ತೊಂದು ನಿರಂಕುಶ ಪ್ರಭುತ್ವದ ಅಧಿಕಾರ ಅನ್ನೋದು ಪ್ರಾರಂಭವಾಗಿತ್ತು. ವಿದ್ಯಾರ್ಥಿಗಳೇ, ಅದು ನೆಪೋಲಿಯನ್ ಬೋನಾಪಾರ್ಟೆಯಿಂದ ಈತ ಅಧಿಕಾರಕ್ಕೆ ಬಂದ. 1790ರಿಂದ 1815ರವರೆಗಿನ ಯುರೋಪಿನ ಇತಿಹಾಸದ ಯುಗವನ್ನ ನೆಪೋಲಿಯನ್ ಯುಗ ಅಂತಲೇ ಕರೆಯಲಾಗುತ್ತಿತ್ತು. ಯಾಕೆ ಇದು ನೆಪೋಲಿಯನ್ನಿನ ಯುಗ ಅಂತ ಕರೆಯಲಾಗಿತ್ತು ಅಂದ್ರೆ, ಈ ನೆಪೋಲಿಯನ್ ಎಂಬುವನಿದ್ದಲ್ಲ ವಿದ್ಯಾರ್ಥಿಗಳೇ, ಈ ನೆಪೋಲಿಯನ್ ತನ್ನದೇ ಆಗಿರ್ತಕ್ಕಂಥ ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಡಳಿತವನ್ನು ವಹಿಸಿಕೊಳ್ಳೋದ್ರ ಜೊತೆಗೆ ಕನ್ಸರ್ನ್ ಸರ್ಕಾರ ಅನ್ನೋದನ್ನಿತ್ತು. ಆಗಲೇ ಇರ್ತಕ್ಕಂಥ ಮೊದಲು 5 ವ್ಯಕ್ತಿಗಳ ಡೈರೆಕ್ಟರಿ ಸರ್ಕಾರ ಅನ್ನೋದಿತ್ತು. 5 ವ್ಯಕ್ತಿಗಳ ಡೈರೆಕ್ಟರಿ ಸರ್ಕಾರವನ್ನು ಕಿತ್ತೊಗೆದು 3 ವ್ಯಕ್ತಿಗಳ ಕನ್ಸಲ್ ಸರ್ಕಾರವನ್ನು ತಂದ. ಆ ಕನ್ಸಲ್ ಸರ್ಕಾರದ ಮೊದಲನೇ ಕನ್ಸಲ್ ಯಾರಾಗಿದ್ದ ಅಂದ್ರೆ ನೆಪೋಲಿಯನ್ ಬೋನಾಪಾರ್ಟೆ. ಈ ನೆಪೋಲಿಯನ್ ಬೋನಾಪಾರ್ಟೆ ಅಧಿಕಾರಕ್ಕೆ ಬಂದ ಕೂಡಲೇ ಒಂದು ಅಂಶವನ್ನು ಹೇಳಿದಂತೆ, ಯುರೋಪಿನ ಭೂಪಟವನ್ನ ಸುರುಳಿ ಮಾಡಿ ಬದಿಯಲ್ಲಿಡಿ, ಇನ್ನು 10 ವರ್ಷಗಳ ಕಾಲ ಅದು ನೋಡುವ ಅವಶ್ಯಕತೆ ಇಲ್ಲ, ನಾನು ನೋಡಿದ್ರೆ ಇಡೀ ಯುರೋಪೇ ಕಾಣಬೇಕು ಅಂತಿದ್ದನು. ನನ್ನಲ್ಲ, ನೆಪೋಲಿಯನ್ ಅಂದ್ರೆ ಯುರೋಪಿನ ಭೂಪಟವನ್ನ ಸುರುಳಿ ಮಾಡಿ ಬದಿಯಲ್ಲಿಡಿ, ಇನ್ನು 10 ವರ್ಷಗಳ ಕಾಲ ಅದು ನೋಡುವ ಅವಶ್ಯಕತೆ ಇಲ್ಲ, ನಾನು ನೋಡಿದ್ರೆ ಇಡೀ ಯುರೋಪೇ ಕಾಣಬೇಕು ಅನ್ನೋ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ನೆಪೋಲಿಯನ್ ಆಗಿತ್ತು. ವಿದ್ಯಾರ್ಥಿಗಳೇ, ಆ ನೆಪೋಲಿಯನ್ ಆಗಲೇ 1804ರ ವೇಳೆಗೆ ಜನಾಭಿಪ್ರಾಯದಂತೆ ಫ್ರಾನ್ಸಿನ ಚಕ್ರವರ್ತಿ ಎಂದು ಘೋಷಣೆಯನ್ನ ಮಾಡಿಕೊಂಡಂತ ವ್ಯಕ್ತಿ ನೆಪೋಲಿಯನ್ ಆಗಿದ್ದ. ಆಸ್ಟ್ರಿಯಾದ ರಾಜಕುಮಾರಿ, ಫ್ರಾನ್ಸಿಗೂ ಮತ್ತು ಆಸ್ಟ್ರಿಯಾಕ್ಕೂ ಪದೇ ಯುದ್ಧಗಳು ಸಂಭವಿಸುವಂತ ಸಂದರ್ಭದಲ್ಲಿ ಚಾಣಾಕ್ಷನಾಗಿರ್ತಕ್ಕಂಥ ನೆಪೋಲಿಯನ್
ಆಸ್ಟ್ರಿಯಾದ ರಾಜಕುಮಾರಿಯನ್ನ ಮದುವೆಯಾಗುವುದರ ಮೂಲಕ ಇಡೀ ಫ್ರಾನ್ಸಿನ ಅಧಿಕಾರದ ಗದ್ದಿಗೆಯ ಅತ್ಯುನ್ನತ ಮಟ್ಟವನ್ನು ಮುಟ್ಟಿದ್ದ. ಮತ್ತೊಂದು ಕಡೆಗೆ ನೆಪೋಲಿಯನ್ ಅಲ್ಲಿ ಇರ್ತಕ್ಕಂಥ ಅಂಶಗಳು ಅನ್ನೋದೇನಿತ್ತು, ಬಹಳ ಬಹುಮುಖ್ಯವಾಗಿರ್ತಕ್ಕಂಥ ಆಸ್ಟರ್ಲೀಡ್ಸ್ ಕದನ ಎಂಬುದನ್ನು ಮಾಡ್ತಾನೆ. ಯಾವಾಗ ಆಸ್ಟರ್ಲೀಡ್ಸ್ ಎಂಬ ಕದನವನ್ನು ಮಾಡ್ತಾನೋ, ಆಸ್ಟರ್ಲೀಡ್ಸ್ ಕದನವನ್ನು ಮಾಡಿದಾಗ ಅದರಲ್ಲಿ ಕೂಡ ಜಯವನ್ನು ಹೊಂದಬೇಕು ಅನ್ನೋದೇನಿರುತ್ತೋ ಆ ಜಯದ ಯಶಸ್ಸು ಇವನನ್ನ ಕೀರ್ತಿಯ ಮತ್ತಷ್ಟು ಮತ್ತಕ್ಕೆ ಏರಿಸುತ್ತದೆ. ಅದಾದ ನಂತರ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ನೆಪೋಲಿಯನ್ನಿಗೆ. ಯಾಕೆ ಅನ್ನೋದಾದ್ರೆ ಈ ನೆಪೋಲಿಯನ್ ಎಂಬುವರೇನಿದ್ನೋ ಆಸ್ಟರ್ಲೀಡ್ಸ್ ಕದನವನ್ನು ಮಾಡಿ ಕೊನೆಗೆ ನೈಲ್ ನದಿ ಕದನ ಅನ್ನೋದೇನಿತ್ತು ಅಬುಕೀರ್ ಬಿ ಕದನ, ಆ ಅಬುಕೀರ್ ಬಿ ಕದನ ತುರ್ಕರೊಂದಿಗೆ ನಡೆಸ್ತಾನೆ. ಅದು ಆದ ನಂತರ ಮತ್ತೊಂದು ಕಡೆ ಇಂಗ್ಲೆಂಡಿನ ಮೇಲೆ ನಿಮ್ಗಾಗಲೇ ಗೊತ್ತಿತ್ತು, ಯುರೋಪಿನ ಇತಿಹಾಸದ ಚರಿತ್ರೆಯಲ್ಲಿ ಫ್ರಾನ್ಸಿನ ಬದ್ಧ ಶತ್ರು ರಾಷ್ಟ್ರವೇ ಇಂಗ್ಲೆಂಡ್ ಆಗಿತ್ತು. ನೆಪೋಲಿಯನ್ ಅಧಿಕಾರ ವಹಿಸಿಕೊಂಡ ನಂತರ ಇಡೀ ಯುರೋಪಿನ ಎಲ್ಲ ರಾಷ್ಟ್ರಗಳು ನೆಪೋಲಿಯನ್ ಪಾದ ಚುಂಬಿಸಲು ಸಿದ್ಧವಾಗಿದ್ವು. ಅದರಲ್ಲಿ ಒಂದೇ ಒಂದು ರಾಷ್ಟ್ರ ಅವನಿಗೆ ಮುಳ್ಳಾಗಿತ್ತು. ಆ ರಾಷ್ಟ್ರವೇ ನಾವು ಈಗಾಗಲೇ ಹೇಳಿದ್ವಿ, ಕಡಲ ರಾಣಿ ಸೂರ್ಯ ಮುಳುಗದ ನಾಡು ಅಂತ ಕರೆದಿದ್ವಲ್ಲ, ಇಂಗ್ಲೆಂಡ್. ಆ ಇಂಗ್ಲೆಂಡ್ ಫ್ರಾನ್ಸಿನ ಬದ್ಧ ಶತ್ರುವಾಗಿತ್ತು. ಯಾವಾಗ ನೆಪೋಲಿಯನ್ ಇಟಲಿಯನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡು, ಆಗಲೇ ಇರ್ತಕ್ಕಂಥ ಆಸ್ಟ್ರಿಯಾದಲ್ಲಿ ತನ್ನ ಹಿಡಿತವನ್ನು ಇಟ್ಕೊಂಡು, ಆಗ ಇಡೀ ಯುರೋಪಿನ ಎಲ್ಲ ರಾಷ್ಟ್ರಗಳು ನಮ್ಮೇನಿದ್ವು. ಅದಕ್ಕೆ ಅವನು ಹೇಳ್ಕೊಂಡಿದ್ದ ನೆಪೋಲಿಯನ್ ತನ್ನಷ್ಟಕ್ಕೆ ತನ್ನನ್ನ, ನಾನು ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ನಿರ್ಮೂಲಕ. ಕ್ರಾಂತಿಯ ಶಿಶುನು ನಾನೇ, ಕ್ರಾಂತಿಯ ನಿರ್ಮೂಲಕನು ನಾನೇ. ಹಾಗಾದ್ರೆ ಕ್ರಾಂತಿಯ ಶಿಶು ಅಂದ್ರೆ ಏನಂದ್ರೆ, ಯಾವ ಸುಧಾರಣೆಗೋಸ್ಕರ ಫ್ರಾನ್ಸಿನ ಜನರು ಕ್ರಾಂತಿಯನ್ನು ನಡೆಸಿದ್ರು ಅವೆಲ್ಲ ಸುಧಾರಣೆಗಳನ್ನು ತಂದು ನಾನು ಕ್ರಾಂತಿಯ ಶಿಶುವಾದೆ. ಮತ್ತೆ ನಿರ್ಮೂಲಕ ಅನ್ನೋದಾದ್ರೆ ಯುದ್ಧಗಳ ಮೂಲಕ ತನ್ನ 15 ವರ್ಷಗಳ ಜೀವಿತಾವಧಿಯಲ್ಲಿ 40 ಯುದ್ಧಗಳನ್ನು ಮಾಡಿ ನಾನು ಕ್ರಾಂತಿಯ ನಿರ್ಮೂಲಕ. ಅವನೇ ಹೇಳ್ಕೊಂಡ, ನಾನು ಕ್ರಾಂತಿಯ ಶಿಶು ಮತ್ತು ಕ್ರಾಂತಿಯ ನಿರ್ಮೂಲಕ. ಈ ಮಾತು ಸತ್ಯವಾಗಿತ್ತು. ರೂಸೋ ಭವಿಷ್ಯವನ್ನು ಹೇಳಿದ್ನಲ್ಲ, ಮುಂದೊಂದು ದಿನ ಈ ಚಿಕ್ಕ ದ್ವೀಪ ಇಡೀ ಯುರೋಪನ್ನೇ ಚಕಿತಗೊಳಿಸುತ್ತಿದೆ ಅಂತ. ಆ ದ್ವೀಪದಲ್ಲಿ ಹುಟ್ಟಿದವನು ಯಾರಾಗಿದ್ದಪ್ಪ ಅಂದ್ರೆ ನೆಪೋಲಿಯನ್ ಬೊನಾಪಾರ್ಟೆ. ಮತ್ತೊಂದು ಕಡೆ ನೆಪೋಲಿಯನ್ ಬೊನಾಪಾರ್ಟೆ ಇಂಗ್ಲೆಂಡಿನ ಮೇಲೆ ಯುದ್ಧಕ್ಕಿಳಿತಾನೆ. ಆಸ್ಟರ್ಲೀಡ್ಸ್ ಕದನ ಆಗಲೇ ಇರ್ತಕ್ಕಂಥ ಟ್ರಫಲ್ಗಾರ್ ಕದನ ಅನ್ನೋದೇನು ನಡೀತು, ಆಸ್ಟರ್ಲೀಡ್ಸ್ ಕದನ ಆದ ನಂತರ ಟ್ರಫಲ್ಗಾರ್ ಕದನದಲ್ಲಿ ಒಂದ್ ಕಡೆ ಹೇಳ್ತಾನೆ ಏನಂದ್ರೆ, ಇಂಗ್ಲೆಂಡಿನ ಮೇಲೆ ಯುದ್ಧವನ್ನ ಮಾಡಿದಾಗ ಬಲಿಷ್ಠ ಸೇನಾನಿಯಾಗಿರ್ತಕ್ಕಂಥ ಫ್ರಾನ್ಸಿನ ಸೇನಾ ತುಕಡೆ ಅವತ್ತು ಬಂದಂತ ಆರ್ಥರ್ ವೆಲ್ಲೆಸ್ಲೆ ವೆಲ್ಲಿಂಗ್ಟನ್ ಎಂಬುವನಿದ್ನೋ, ಆ ವೆಲ್ಲಿಂಗ್ಟನ್ ಎಂಬುವನು ಆಗಲೇ ಆರ್ಥರ್ ವೆಲ್ಲೆಸ್ಲೆ ವೆಲ್ಲಿಂಗ್ಟನ್ನಿಗೂ ಮತ್ತು ಫ್ರಾನ್ಸಿನ ಸೈನ್ಯದ ತುಕಡಿಗೂ ನಡೆದಂತ ಹೋರಾಟದಲ್ಲಿ ದುರ್ದೈವವಶಾತ್ ಫ್ರಾನ್ಸ್ ನೆಪೋಲಿಯನ್ನ ಸೇನೆ ಆ ಟ್ರಫಲ್ಗಾರ್ ಕದನದಲ್ಲಿ ಸೋಲ್ತದೆ. ಆಗ ನೆಪೋಲಿಯನ್ ಒಂದು ಮಾತನ್ನು ಹೇಳ್ತಾನೆ, 6 ಗಂಟೆಗಳ ಕಾಲ ಕಡಲಿನ ಪ್ರಭುತ್ವ ನಾನೇ ಒಂದು ವೇಳೆ ನಾ ಪಡೆದಿದ್ದೆ ಆದರೆ ಯುರೋಪಿನ ಭೂಪಟದಲ್ಲಿ ಇಂಗ್ಲೆಂಡ್ ಎಲ್ಲಿರುತ್ತಿತ್ತು. ನೋಡ್ರಿ, ಅವನು ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ. ಯುದ್ಧಕ್ಕೆ ಹೋಗುವ ಮುನ್ನ ವಿಜಯದ ಮಾಲೆ ನಮ್ಮದೇ ಸಿದ್ಧತೆ ಇರಲಿ ಅಂತ ಹೇಳ್ತಿದ್ದಂತೆ. ಅಂತ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸದ ವ್ಯಕ್ತಿ ನೆಪೋಲಿಯನ್ ಆಗಿದ್ದ. ಟ್ರಫಲ್ಗಾರ್ ಕದನ ಬಹಳ ಸ್ಪಷ್ಟವಾಗಿ ನೊಂದುಕೊಂಡು ಹೇಳ್ತಾನೆ, ಟ್ರಫಲ್ಗಾರ್ ಕದನದಲ್ಲಿ ಒಂದು ವೇಳೆ 6 ಗಂಟೆಗಳ ಕಾಲ ಅಂದ್ರೆ ಇಂಗ್ಲೆಂಡ್ ಬದಲಾಗಿ ನಾನೇನಾದ್ರೂ ಗೆದ್ದಿದ್ರೆ ಅಂದ್ರೆ ನೆಪೋಲಿಯನ್, ಟ್ರಫಲ್ಗಾರ್ ಕದನದಲ್ಲಿ ಒಂದು ವೇಳೆ 6 ಗಂಟೆಗಳ ಕಾಲ ಕಡಲಿನ ಪ್ರಭುತ್ವವನ್ನು ನಾ ಪಡೆದಿದ್ದಾದರೆ ಯುರೋಪಿನ ಭೂಪಟದೊಳಗ ಇಂಗ್ಲೆಂಡ್ ಎಲ್ಲಿರುತ್ತಿತ್ತು ಅಂದ್ರೆ ಇಡೀ ಇಂಗ್ಲೆಂಡ್ ಅನ್ನು ರಾಷ್ಟ್ರನೇ ಇಲ್ದಂಗೆ ಮಾಡ್ತಿದ್ದೆ. ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥ ವ್ಯಕ್ತಿ ನೆಪೋಲಿಯನ್. ಕೊನೆಗೂ ಕೂಡ ಆಗ್ಲೇ ಟ್ರಫಲ್ಗಾರ್ ಕದನದಲ್ಲಿ ಸೋಲನ್ನು ಅನುಭವಿಸ್ತಾನೆ. ಆ ಸೋತ ನಂತರ ಈಜಿಪ್ಟ್ ದಂಡಯಾತ್ರೆ ಅನ್ನೋದೇನಿತ್ತು ಅದರಲ್ಲಿ ಯಶಸ್ವಿಯಾಗಿ ಮುನ್ನುಗ್ತಾನೆ. ಅದು ಆದ ನಂತರ ಆ ನೈಲ್ ನದಿ ಕದನ ಅನ್ನೋದೇನಿರುತ್ತೋ ಅಲ್ಲಿ ಕೂಡ ನೆಪೋಲಿಯನ್ ಸ್ವಲ್ಪ ಹಿಮ್ಮುಖನಾಗಿ ಆ ವೇಳೆಗಾಗಲೇ ಇಟಲಿ, ಆಸ್ಟ್ರಿಯಾ ಈ ಎಲ್ಲ ರಾಷ್ಟ್ರಗಳು ತನ್ನ ಹಿಡಿತಕ್ಕೆ ಬರುತ್ತೆ. ಎಷ್ಟರ ಮಟ್ಟಿಗೆ ನೆಪೋಲಿಯನ್ ತನ್ನ ದೇಶದ ಬಗ್ಗೆ ಅಭಿಮಾನ ಅನ್ನೋದಿತ್ತು ಅನ್ನೋದ್ರೆ ನಾವು ಈಗಾಗಲೇ ಹೇಳಿದ್ವಿ, ನೆಲ ಕಚ್ಚಿ ಯಾರಾದರೂ ಫ್ರಾನ್ಸಿನ ಒಂದು ತುಂಡು ಭೂಮಿಯನ್ನು ಕೇಳಿದ್ರೆ, ಯಾರಾದರೂ ಫ್ರಾನ್ಸಿನ ಒಂದು ಭಾಗವನ್ನು ಕೇಳಿದ್ರೆ, ನೆಲ ಕಚ್ಚಿದ ಫ್ರಾನ್ಸಿನ ಸಿಂಹಾಸನವನ್ನು ನನ್ನ ಕತ್ತಿಯಿಂದ ಮೇಲೆತ್ತಿ ಪಡೆದಿದ್ದೇನೆ, ಅದರ ಅಂಗೈಯಗಲ ನೆಲಸನ ಪರರಿಗೆ ಕೊಡಲಾರೆ, ಅದರ ಬದಲು ನಾ ಸಾಯಲು ಸಿದ್ಧ. ನೋಡ್ರಿ, ಅದು ಎಷ್ಟರ ಮಟ್ಟಿಗೆ ಫ್ರಾನ್ಸಿನಲ್ಲಿ ಅವನಿಗಿರ್ತಕ್ಕಂಥ ದೇಶಭಕ್ತಿ ಅನ್ನೋದು ಮೂಡಿತ್ತಂದ್ರೆ, ನೆಲ ಕಚ್ಚಿದ ಫ್ರಾನ್ಸಿನ ಸಿಂಹಾಸನವನ್ನು ನನ್ನ ಕತ್ತಿಯಿಂದ ಮೇಲೆತ್ತಿ ಪಡೆದಿದ್ದೇನೆ, ಅದರ ಅಂಗೈಯಗಲಸನ ಪರರಿಗೆ ಕೊಡಲಾರೆ, ಅದರ ಬದಲು ನಾ ಸಾಯಲು ಸಿದ್ಧ. ಈಗ ಹೇಳಿದ್ದವನೇ ನೆಪೋಲಿಯನ್ ಬೊನಾಪಾರ್ಟೆ. ಇಂಥ ನೆಪೋಲಿಯನ್ ಬೊನಾಪಾರ್ಟೆ ಎಂಬುವನೇನಿದ್ನು ನೋಡ್ರಿ, ಆಗ್ಲೇ ಅತಿಯಾಗಿರ್ತಕ್ಕಂಥ ನೆಪೋಲಿಯನ್ ಬೊನಾಪಾರ್ಟಿ. ಅದಕ್ಕೆ ಹೇಳಿದ್ದ ನಾವು
ನಾವು ಈಗಾಗಲೇ ಮಾಂಟೆಸ್ಕೋ ಹೇಳಿದ್ದ, ಅಪ್ರಯೋಜಕವಾದ 100 ಇಲಿಗಳಿಂದ ಆಳಿಸಿಕೊಳ್ಳುವುದಕ್ಕಿಂತ ಒಂದು ಹುಲಿಯಿಂದ ಆಳಿಸಿಕೊಳ್ಳುವುದು ಲೇಸು ಅಂತ ಶ್ರೇಷ್ಠ ವ್ಯಕ್ತಿ ಅವತ್ತು ಯಾರಾಗಿದ್ದ ಅನ್ನೋದಾದ್ರೆ ನೆಪೋಲಿಯನ್ ಎಂಬುವನು. ಅದಕ್ಕೋಸ್ಕರ ಈ ನೆಪೋಲಿಯನ್ ಎಂಬುವನು ಈ ಯುದ್ಧಗಳನ್ನು ಮಾಡುವುದರ ಮೂಲಕ ಅತೀವವಾಗಿರ್ತಕ್ಕಂಥ ಇಡೀ ಯುರೋಪ್ ಅಂದ್ರೆ ನೆಪೋಲಿಯನ್, ನೆಪೋಲಿಯನ್ ಅಂದ್ರೆ ಯುರೋಪ್. ಅದಕ್ಕೋಸ್ಕರ ಈ 1799ರಿಂದ 1815 ಯುಗವನ್ನ ಇಡೀ ಯುರೋಪಿನ ನೆಪೋಲಿಯನ್ ಯುಗ ಅಂತಲೇ ಕರೆಯಲಾಗುತ್ತದೆ. ಅಂತ ಸರ್ವಶ್ರೇಷ್ಠ ನಿರಂಕುಶ ಸಾಮ್ರಾಜ್ಯದ ಅತ್ಯುನ್ನತ ಮಟ್ಟಕ್ಕಿರುವಂಥ ವ್ಯಕ್ತಿ ನೆಪೋಲಿಯನ್ ಆಗಿದ್ದ. ದುರ್ದೈವವಶತ್ ನೆಪೋಲಿಯನ್ ನೆಕ್ಸ್ಟ್ ರಷ್ಯಾ ದಂಡಯಾತ್ರೆ ಅನ್ನೋದನ್ನಿತ್ತು, ಸ್ಪೇನಿನ ಮೇಲೆ ದಾಳಿ. ನೆಪೋಲಿಯನ್ ಹೆಂಗ ಆಸ್ಟರ್ಲೀಡ್ಸ್ ಕದನ ಆಯಿತು, ಆಸ್ಟರ್ಲೀಡ್ಸ್ ಕದನ ಆದ ನಂತರ ಆಗಲೇ ಇರ್ತಕ್ಕಂಥ ಅನೇಕ ದಂಡಯಾತ್ರೆಗಳನ್ನು ಕೈಗೊಂಡು ಟ್ರಫಲ್ಗರ್ ಕದನ ಆಯಿತು, ಟ್ರಫಲ್ಗರ್ ಕದನ ನಂತರ ಈಜಿಪ್ಟ್ ದಂಡಯಾತ್ರೆ ಆಯಿತು, ಈಜಿಪ್ಟ್ ದಂಡಯಾತ್ರೆಯ ನಂತರ ಮತ್ತೊಂದು ಕದನವನ್ನ ಆಸ್ಟ್ರಿಯಾದ ಮೇಲೆ ಮಾಡ್ತಾನೆ. ಆಸ್ಟ್ರಿಯಾದ ಮೇಲೆ ನೆಪೋಲಿಯನ್ನ ವಿರುದ್ಧವಾಗಿ ಆಸ್ಟ್ರಿಯಾ ಪ್ರಷ್ಯಾ ಎಂಬುದು ಒಂದು ಒಕ್ಕೂಟವನ್ನು ರಚಿಸಿಕೊಂಡಿತ್ತು. ಆಸ್ಟ್ರಿಯಾ ಪ್ರಷ್ಯಾ ಒಕ್ಕೂಟವನ್ನು ರಚಿಸಿಕೊಂಡಂತದರ ವಿರುದ್ಧ ನೆಪೋಲಿಯನ್ ತನ್ನ ದಂಡೆತ್ತಿ ಹೊರಟ. ಆಗ ನಡೆದಂತ ಆಸ್ಟ್ರಿಯಾದ ಹುಣ್ಣು ಅನ್ನೋದೇನಿತ್ತು, ಆಸ್ಟ್ರಿಯಾ ಮತ್ತು ಸ್ಪೇನ್ ಅನ್ನವೇನಿತ್ತು, ಆ ಸ್ಪೇನಿನ ಮೇಲೆ ಇತ್ತ ದಂಡಯಾತ್ರೆಯನ್ನು ಕೈಗೊಂಡ. ಕೊನೆಗೆ ಅಪಾರ ಮಟ್ಟದ ಅಲ್ಲೇ ಇರ್ತಕ್ಕಂಥ ಎಫ್ ಕೆಟಲ್ ಎಂಬುವ ಒಂದು ಅಭಿಪ್ರಾಯವನ್ನು ಹೇಳ್ತಾನೆ, ನೆಪೋಲಿಯನ್ ಬೋನಾಪಾರ್ಟಿಗೆ ಸ್ಪೇನಿನ ಯುದ್ಧ ಮಾಡಿದಷ್ಟು ನಷ್ಟವನ್ನ ಮತ್ತಾವ ಯುದ್ಧವೂ ಮಾಡಲಿಲ್ಲ. ಮನುಕುಲವು ಕರಗುವಂತ ಅತ್ಯಂತ ಹೀನಾಯವಾಗಿರ್ತಕ್ಕಂಥ ಹವಾಮಾನ ಈ ನೆಪೋಲಿಯನ್ಗೆ ಸ್ಪೇನಿನ ಯುದ್ಧದಲ್ಲಾಯಿತು. ಅವನೇ ಹೇಳ್ಕೊಳ್ತಾನೆ, ನೆಪೋಲಿಯನ್ ಅಂತಿಮವಾಗಿ ಆಗಲೇ ಇರ್ತಕ್ಕಂಥ ಎಲ್ಬಾ ದ್ವೀಪಕ್ಕೆ ಹೋದಾಗ, ಸೆಂಟ್ ಎಲೆನಾ ದ್ವೀಪ ಅನ್ನೋದೇನಿತ್ತು ಮೊದಲು ಎಲ್ಬಾ ದ್ವೀಪಕ್ಕೆ ಗಡಿಪಾರು ಮಾಡಿದಾಗ, ಸ್ಪೇನಿನ ಹುಣ್ಣು ನನ್ನನ್ನು ಹಾಳು ಮಾಡಿತು ಅಂದ್ರೆ ಸ್ಪೇನಿನ ಹುಣ್ಣು ಅನ್ನೋದೇನಿದು ಅದೇ ನನ್ನನ್ನು ಹಾಳು ಮಾಡಿತು ಅಂತ ನೆಪೋಲಿಯನ್. ಹೆಂಗೆ ಮೊಘಲ್ ಸಾಮ್ರಾಜ್ಯದಲ್ಲಿ ಔರಂಗಜೇಬ ಹೇಳ್ತಾನಲ್ಲ, ದಕ್ಕನಿನ ಹುಣ್ಣು ನನ್ನನ್ನು ಹಾಳು ಮಾಡಿತು ಅಂತ, ಇಲ್ಲಿ ಈತ ಸ್ಪೇನಿನ ಹುಣ್ಣು ನನ್ನನ್ನು ಹಾಳು ಮಾಡಿತು ಅಂತ ಹೇಳ್ತಾನೆ. ಮುಂದುವರೆದು ನೆಪೋಲಿಯನ್ ಬೋನಾಪಾರ್ಟೆ ರಷ್ಯಾ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ರಷ್ಯಾದ ರಾಜಧಾನಿ ಮಾಸ್ಕೋ ಅನ್ನೋದೇನಿತ್ತು ವಿಪರೀತ ಚಳಿ. ಆ ರಷ್ಯಾ ದಂಡಯಾತ್ರೆಯಲ್ಲಿ ನೆಪೋಲಿಯನ್ ಅನ್ನು ಆಗಲೇ ಇರ್ತಕ್ಕಂಥ 6 ಲಕ್ಷ ಸೈನಿಕರನ್ನ ಕಳಿಸಿರ್ತಾನಂತೆ. ಒಂದ್ ಕಡೆ ಇತಿಹಾಸಕಾರ ಹೇಳ್ತಾನೆ, ನೆಪೋಲಿಯನ್ ಕಳಿಸಿದ 6 ಲಕ್ಷ ಸೈನಿಕರಲ್ಲ, ದುರಂತ ಕಥೆಯನ್ನು ಹೇಳಲು ವಾಪಸ್ ಆಗಿದ್ದು ಫ್ರಾನ್ಸ್ಗೆ 1 ಲಕ್ಷ ಸೈನಿಕರು ಮಾತ್ರ. ಅಂದ್ರೆ 5 ಲಕ್ಷ ಜನ. ಆ ಮಾಸ್ಕೋದಲ್ಲಿ ಇರ್ತಕ್ಕಂಥ ವಿಪರೀತವಾದ ಚಳಿ, ಆರೋಗ್ಯದ ಸಮಸ್ಯೆ, ಅನಾರೋಗ್ಯ ಎಂಬುದು ಸಂಭವಿಸಿ 5 ಲಕ್ಷ ಜನರು ರಷ್ಯಾದ ಮಾಸ್ಕೋದಲ್ಲೇ ಸಾವಿಗೀಡಾದರು. ಅಂದ್ರೆ ರಷ್ಯಾ ದಂಡಯಾತ್ರೆಯಲ್ಲಿ ಕೂಡ ಅಪಾರ ಮಟ್ಟದ ನಷ್ಟವಾಗಿತ್ತು. ಯಾರಿಗೆ ಏನಂದ್ರೆ ನೆಪೋಲಿಯನ್ಗೆ. ಯಾವಾಗ ರಷ್ಯಾ ದಂಡಯಾತ್ರೆಯ ನಂತರ ನೆಪೋಲಿಯನ್ ಅನ್ನು ನಾವು ಈಗಾಗಲೇ ಹೇಳಿದ್ವಲ್ಲ, ಇಡೀ ಯುರೋಪ್ ಖಂಡದಲ್ಲೇ ನೆಪೋಲಿಯನ್ನ ಪಾದವನ್ನು ಚುಂಬಿಸುವುದಕ್ಕೆ ಸಿದ್ಧವಾಗಿತ್ತು. ಆದರೆ ಒಂದು ರಾಷ್ಟ್ರ ಸಿದ್ಧವಾಗಿರಲಿಲ್ಲ ವಿದ್ಯಾರ್ಥಿಗಳೇ. ಆ ರಾಷ್ಟ್ರವೇ ಇಂಗ್ಲೆಂಡಿನ, ಫ್ರಾನ್ಸಿನ ಬದ್ಧ ಶತ್ರು ರಾಷ್ಟ್ರವೇ ಇಂಗ್ಲೆಂಡ್. ಸೂರ್ಯ ಮುಳುಗದ ನಾಡು, ಕಡಲ ರಾಣಿ ಅಂತ ಬಿರುದನ್ನು ಪಡೆದಂತ ಇಂಗ್ಲೆಂಡ್ ರಾಷ್ಟ್ರವನ್ನ ಹೇಗಾದರೂ ಮಾಡಿ ಸೋಲಿಸಬೇಕನ್ನೋ ಅಭಿಲಾಷೆ ನೆಪೋಲಿಯನ್ನದಾಗಿತ್ತು. ಆ ನೆಪೋಲಿಯನ್ನಿಗೆ ಒಂದು ಸತ್ಯ ಗೊತ್ತಾಗಿತ್ತು, ಇಂಗ್ಲೆಂಡಿನ ಶಕ್ತಿ ಅಡಗಿರುವುದು ಅದರ ವ್ಯಾಪಾರದಲ್ಲಿ. ಹಾಗಾದರೆ ಇಂಗ್ಲೆಂಡ್ ರಾಷ್ಟ್ರದ ವ್ಯಾಪಾರವನ್ನ ಕುಂಠಿತಗೊಳಿಸಿದ್ದ ಆದರೆ ಇಂಗ್ಲೆಂಡ್ ನನ್ನ ಪಾದವನ್ನು ಚುಂಬಿಸುತ್ತದೆ ಎಂಬ ಮನೋಭಾವ ನೆಪೋಲಿಯನ್ ಬೋನಾಪಾರ್ಟಿಗಿತ್ತು. ಆ ಒಂದು ಕಾರಣಕ್ಕೆ ನೆಪೋಲಿಯನ್ ಅನ್ನು ಆಗಲೇ ಇರ್ತಕ್ಕಂಥ ಖಂಡಾಂತರ ಪದ್ಧತಿ ಎಂಬುದನ್ನು ಜಾರಿಗೆ ತಂದ. ಯಾವಾಗ ನೆಪೋಲಿಯನ್ ಅನ್ನು ಖಂಡಾಂತರ ಪದ್ಧತಿಯನ್ನು ಜಾರಿಗೆ ತಂದು ಆಗಲೇ ಇರ್ತಕ್ಕಂಥ ಜರ್ಮನ್ ಮತ್ತು ಆಗಲೇ ಇರ್ತಕ್ಕಂಥ ಮಿಲಾನ್ ಶಾಸನಗಳನ್ನು ಹೊರಡಿಸಿದ್ದ. ಏನಿ 1806 ಮತ್ತು ಆಗಲೇ ಇರ್ತಕ್ಕಂಥ 1806, 1807 ವೇಳೆಗೆ ಜರ್ಮನ್ 2 ಮಿಲಾನ್ ಶಾಸನಗಳನ್ನು ಹೊರಡಿಸಿದ ನೆಪೋಲಿಯನ್. ಏನಪ್ಪಾ ಅನ್ನೋದಂದ್ರೆ, ಇಂಗ್ಲೆಂಡಿನ ವಸ್ತುಗಳನ್ನ ಯುರೋಪಿನ ಯಾವ ರಾಷ್ಟ್ರಗಳು ಖರೀದಿಸುವಂತಿಲ್ಲ, ಖಂಡಾಂತರ ಪದ್ಧತಿಯನ್ನ ಜಾರಿಗೆ ತಂದ. ಅವನ ಉದ್ದೇಶ ಏನಾಗಿತ್ತು ಅಂದ್ರೆ, ಇಡೀ ವ್ಯಾಪಾರದ ಮೇಲೆ ಆರ್ಥಿಕವಾಗಿ ಸಮೃದ್ಧವಾಗಿರ್ತಕ್ಕಂಥ ರಾಷ್ಟ್ರ ಇಂಗ್ಲೆಂಡ್, ಅದರ ವ್ಯಾಪಾರಕ್ಕೆ ಒಡೆತವನ್ನು ಕೊಟ್ಟಿದ್ದೇ ಆದರೆ, ಕೈಗಾರಿಕೆಗಳು ಸ್ಥಗಿತವಾಗಿದ್ದೇ ಆದರೆ, ಕಾರ್ಮಿಕರು ಆ ರಾಷ್ಟ್ರದ ಆ ಅರಸನ ವಿರುದ್ಧ ದಂಗೆ ಹೇಳ್ತಾರೆ. ಆಗ ನಾನು ಸುಲಭವಾಗಿ ಅದನ್ನು ಸೋಲಿಸಬಹುದು ಅನ್ನೋ ಲೆಕ್ಕಾಚಾರ ನೆಪೋಲಿಯನ್ ಬೋನಾಪಾರ್ಟಿಯದಾಗಿತ್ತು. ಆದರೆ ಯಾವಾಗ ಖಂಡಾಂತರ ಪದ್ಧತಿಯನ್ನ 1806-7 ಬೆಳೆಗೆ ಮಿಲನ್ ಶಾಸನಗಳನ್ನು ಹೊರಡಿಸಿ ಇಂಗ್ಲೆಂಡಿನ ವಸ್ತುಗಳನ್ನ ಯುರೋಪಿನ ಮಾರುಕಟ್ಟೆಯ ಮತ್ತಾವ ರಾಷ್ಟ್ರಗಳು ಅಂದ್ರೆ ಇಟಲಿ ಇರ್ಬೋದು, ಸ್ಪೇನ್ ಇರ್ಬೋದು, ಪೋರ್ಚುಗಲ್ ಇರ್ಬೋದು, ಆಗಲೇ ಇರ್ತಕ್ಕಂಥ ಅನೇಕ ರಾಷ್ಟ್ರಗಳಿದ್ದು ಅವುಗಳಿಗೆ ದಿಗ್ಬಂಧನವಾಗಿದ್ದ. ಅವನ ಉದ್ದೇಶ ಏನಾಗಿತ್ತು ಅನ್ನೋದಾದ್ರೆ, ಇಂಗ್ಲೆಂಡಿನ ವಸ್ತುಗಳು ಯುರೋಪಿನ ಮಾರುಕಟ್ಟೆಯಲ್ಲಿ ಮಾರದೇ ಇದ್ದರೆ ಆರ್ಥಿಕವಾಗಿ ಇಂಗ್ಲೆಂಡಿಗೆ ನಷ್ಟವಾಗುತ್ತದೆ. ಆಗ ಇಂಗ್ಲೆಂಡಿನ ಕೈಗಾರಿಕೆಗಳು ಮೂಲು ಗುಂಪಾಗುತ್ತವೆ. ಅಲ್ಲಿರುವ ಕಾರ್ಮಿಕರಿಗೆ ಉದ್ಯೋಗಗಳಿಲ್ಲದೆ ಜನರು ಕ್ರಾಂತಿಗಿಳಿಯುತ್ತಾರೆ.
ಅತಿ ಸುಲಭವಾಗಿ ಆರ್ಥಿಕತೆಯ ಹೊಡೆತವನ್ನು ಕೊಡಬಹುದು ಎಂಬುದು ನೆಪೋಲಿಯನ್ನ ಖಂಡಾಂತರ ಪದ್ಧತಿಯ ಉದ್ದೇಶವಾಗಿತ್ತು. ದುರ್ದೈವವಶ ಅವನ ಆಲೋಚನೆ, ಅವನ ಲೆಕ್ಕಾಚಾರ ಬುಡಮೇಲು ಆಯಿತು. ವಿದ್ಯಾರ್ಥಿಗಳೇ, ಏನಾಯಿತು ಅನ್ನೋದಾದ್ರೆ, ಕಡಲ ರಾಣಿ, ಸೂರ್ಯ ಮುಳುಗದ ನಾಡು ಅಥವಾ ವ್ಯಾಪಾರಿಗಳ ದೇಶ ಅಂತ ಹೆಸರಾದಂತಹ ಇಂಗ್ಲೆಂಡ್ ಕೇವಲ ಯುರೋಪಿನ ರಾಷ್ಟ್ರಗಳು ಇಂಗ್ಲೆಂಡಿನ ಮೇಲೆ ಅವಲಂಬಿತವಾಗಿದ್ವಿ ಹೊರತು ಯುರೋಪಿನ ರಾಷ್ಟ್ರಗಳು ಏನಿದ್ವಲ್ಲ ಆಗಲೇ ಇರ್ತಕ್ಕಂಥ ಇಟಲಿ ಇರ್ಬೋದು, ಸ್ಪೇನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಉಳಿದ ರಾಷ್ಟ್ರಗಳು ಇಂಗ್ಲೆಂಡಿನ ವಸ್ತುಗಳ ಮೇಲೆ ಅವಲಂಬಿತವಾಗಿತ್ತು. ಆದರೆ ಇಂಗ್ಲೆಂಡ್ ಯುರೋಪ್ ಖಂಡದ ರಾಷ್ಟ್ರದ ವಸ್ತುಗಳ ಮೇಲೆ ಅವಲಂಬಿತವಾಗಿರಲಿಲ್ಲ. ಈ ಸತ್ಯ ನೆಪೋಲಿಯನ್ನಿಗೆ ಅರಿವಾಗಲಿಲ್ಲ. ಇಂಗ್ಲೆಂಡಿನ ವಸ್ತುಗಳಿಲ್ಲದೆ ಯುರೋಪಿನ ಅನೇಕ ರಾಷ್ಟ್ರಗಳು ತತ್ತರಿಸಿ ಹೋಗಿದ್ವು. ಯಾವಾಗಿದ್ದ ಖಂಡಾಂತರ ಪದ್ಧತಿಯನ್ನು ತನ್ನೋ ನೌಕಾಬಲದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಇಂಗ್ಲೆಂಡ್ ಅವುಗಳನ್ನ ಬೇರೆ ಕಡೆಯಿಂದ ತರಿಸಿಕೊಂಡು ಯಶಸ್ವಿಯಾಯಿತು. ಆಗ ನಡೆದಂತ ಅಡ್ಮಿರಲ್ ನೆಲ್ಸನ್ ಎಂಬ ನೈಲ್ ಕದನ ಅನ್ನೋದನ್ನಿತ್ತು. ಆ ಬ್ರಿಟಿಷರ ಅಡ್ಮಿರಲ್ ನೆಲ್ಸನ್ನಿಗೂ ನೆಪೋಲಿಯನ್ನಿಗೂ ಬೆಳೆದಂತ ಕದನದಲ್ಲಿ ಸಂಪೂರ್ಣವಾಗಿ ನೆಪೋಲಿಯನ್ ಅಲ್ಲಿ ಕೂಡ ಹೀನಾಯವಾಗಿ ಖಂಡಾಂತರ ಪದ್ಧತಿಯಿಂದ ಹಿಮ್ಮುಖನಾಗ್ತಾನೆ. ನೆಕ್ಸ್ಟ್ ನೆಪೋಲಿಯನ್ ಬೊನಾಪಾರ್ಟೆ ಎಂಬುವನಿದ್ನೋ, ಆ ನೆಪೋಲಿಯನ್ ಬೊನಾಪಾರ್ಟೆ ದುರಂತವಾಗಿರ್ತಕ್ಕಂಥ ಆಗಲೇ ಅವನ ಅವಸಾನಕ್ಕೆ ಕಾರಣಗಳು ಅನ್ನೋದಾದ್ರೆ, ನೆಕ್ಸ್ಟ್ ನೆಪೋಲಿಯನ್ ಕೆಲವು ಸುಧಾರಣೆಗಳು, ಅದಕ್ಕಿಂತ ಮೊದಲು ಸುಧಾರಣೆಗಳನ್ನು ತರ್ತಾನೆ. ನೆಪೋಲಿಯನ್ ಕಾನೂನು ಸಂಹಿತೆ ಹೆಂಗ್ ಹಮ್ಮುರಾಬಿ ಕೋಡ್ ಅನ್ನೋದನ್ನಿತ್ತು, ಹಂಗ್ ನೆಪೋಲಿಯನ್ ಕೋಡ್ ಎಂಬುದನ್ನು ಜಾರಿಗೆ ತಂದ. ಮೊಟ್ಟ ಮೊದಲ ಬಾರಿಗೆ ಯುರೋಪಿನ ರಾಷ್ಟ್ರಗಳಲ್ಲಿ ಕಾನೂನು ಸಂಹಿತೆಯನ್ನು ಹೊರಡಿಸಿದ ಶ್ರೇಯಸ್ಸು ನೆಪೋಲಿಯನ್ ಬೊನಾಪಾರ್ಟೆಯದಾಗಿತ್ತು. ಅವನೇ ಹೇಳಿಕೊಂಡಂತೆ ನೆಪೋಲಿಯನ್, ನನ್ನ ಕೀರ್ತಿ ನಿಂತಿರುವುದು ನಾ ಮಾಡಿದ 40 ಯುದ್ಧಗಳ ಮೇಲಲ್ಲ, ನನ್ನ ಕಾನೂನು ಸಂಹಿತೆ ಮತ್ತು ಸುಧಾರಣೆಗಳ ಮೇಲೆ. ನನ್ನ ಕೀರ್ತಿ ನಿಂತಿರುವುದು ನಾ ಮಾಡಿದ 40 ಯುದ್ಧಗಳ ಮೇಲಲ್ಲ, ನಾನು ತಂದಂತಹ ಸುಧಾರಣೆ ಮತ್ತು ಕಾನೂನು ಸಂಹಿತೆಯ ಮೇಲೆ. ಇಂಥ ಕಾನೂನು ಸಂಹಿತೆಯನ್ನು ಜಾರಿಗೆ ತಂದ ಮತ್ತು ಅವನ ಅನೇಕ ಸುಧಾರಣೆಗಳಲ್ಲಿ ಶಿಕ್ಷಣವನ್ನ, ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢ ಮತ್ತು ಸೈನಿಕ ತರಬೇತಿಯ ಶಿಕ್ಷಣವನ್ನ ಜಾರಿಗೆ ತಂದ. ಆ ಜಾರಿಗೆ ತರೋದ್ರ ಮೂಲಕ ಅಂತಿಮವಾಗಿರ್ತಕ್ಕಂಥ ನೆಪೋಲಿಯನ್ನನ್ನು ಅತಿಯಾಗಿರ್ತಕ್ಕಂಥ ಅತ್ಯಂತ ಆತ್ಮವಿಶ್ವಾಸವನ್ನು ಹೊಂದಿದ್ದ. ಯಾವತ್ತಿಗೂ ಕೂಡ ಸಮಯ ಸಂದರ್ಭಗಳಿಗೆ ಆತ ರಾಜಿಯಾದವನೇ ಅಲ್ಲ. ದುರ್ದೈವವಶ ಸ್ಪೇನಿನ ಹುಣ್ಣು ಅವನ ಅಂತಿಮ ದಿನಗಳಲ್ಲಿ ನೆಪೋಲಿಯನ್ ಬೊನಾಪಾರ್ಟೆ ಎಂಬುವನು ಸೋತ ನಂತರ ಅವನ್ನ ಆಗಲೇ ಇರ್ತಕ್ಕಂಥ ಎಲ್ಬಾ ದ್ವೀಪಕ್ಕೆ ಗಡಿಪಾರು ಮಾಡಲಾಗುತ್ತದೆ. ಎಲ್ಬಾ ದ್ವೀಪಕ್ಕೆ ಗಡಿಪಾರು ಮಾಡಿ ನೆಪೋಲಿಯನ್ ಬೊನಾಪಾರ್ಟೆಯನ್ನ ಆ ಎಲ್ಬಾ ದ್ವೀಪಕ್ಕೆ ಗಡಿಪಾರು ಮಾಡಿದಾಗ 18ನೇ ಲೂಯಿಯನ್ನ ಫ್ರಾನ್ಸಿನ ಸಿಂಹಾಸನದ ಮೇಲೆ ಕೂಡ್ತಾರೆ. ಯಾವಾಗ ಎಲ್ಬಾ ದ್ವೀಪದಿಂದ ಮತ್ತೆ ತಪ್ಪಿಸಿಕೊಂಡು ಬಂದ್ಬಿಡ್ತಾನೆ ನೆಪೋಲಿಯನ್ ಬೊನಾಪಾರ್ಟೆ. ತಪ್ಪಿಸಿಕೊಂಡು ಬಂದು ಮತ್ತೆ 100 ದಿನಗಳ ಆಳ್ವಿಕೆ ಎಂಬುದನ್ನು ಮುಂದುವರಿಸ್ತಾನೆ. ಆಗ ಆರ್ಥರ್ ವೆಲ್ಲಿಂಗ್ಟನ್ ಎಂಬುವನೇನಿತ್ತೋ ಅವನಿಗೂ ಮತ್ತೊಂದು ಸಲ ನೆಪೋಲಿಯನ್ ಬೊನಾಪಾರ್ಟೆಗೂ ಯುದ್ಧವಾಗಿ ಅಂತಿಮವಾಗಿ ಇವನನ್ನ ಸೇಂಟ್ ಎಲಿನಾ ದ್ವೀಪಕ್ಕೆ ಗಡಿಪಾರು ಮಾಡಲಾಗುತ್ತದೆ. ಎಲ್ಬಾ ದ್ವೀಪದಿಂದ ತಪ್ಪಿಸಿಕೊಂಡು ಬಂದ ನಂತರ ಸೇಂಟ್ ಎಲಿನಾ ದ್ವೀಪಕ್ಕೆ ಇವನನ್ನ ಗಡಿಪಾರು ಮಾಡಲಾಗುತ್ತದೆ. ಆ ಸೇಂಟ್ ಎಲಿನಾ ದ್ವೀಪಕ್ಕೆ ಗಡಿಪಾರು ಮಾಡಿದಾಗ ಕೊನೆಗೆ ಅಂತಿಮವಾಗಿರ್ತಕ್ಕಂಥ ಈತ ಅದೇ ಸೇಂಟ್ ಎಲಿನಾ ದ್ವೀಪದಲ್ಲಿ ಅಂತಿಮವಾಗಿ ಹೊಟ್ಟೆ ಹುಣ್ಣಿನಿಂದ 1821 ವೇಳೆಗೆ 1821 ಮೇ 5 ಸೇಂಟ್ ಎಲಿನಾ ದ್ವೀಪದಲ್ಲಿ ಈತ ಮರಣವನ್ನ ಹೊಂತಾನೆ. ವಿದ್ಯಾರ್ಥಿಗಳೇ, ನೀವು ನೋಡಿ 1769 ಆಗಸ್ಟ್ 15 ಹುಟ್ಟಿದ್ದ ಕೋರ್ಸಿಕಾ ದ್ವೀಪದ ಅಚಾಸಿಯೋ ಎಂಬಲ್ಲಿ ಲಾಸ್ಟ್ ಇವನ ಮರಣ 1821 ಮೇ 5 ಸೇಂಟ್ ಎಲಿನಾ ದ್ವೀಪದಲ್ಲಿ ತನ್ನ ಆತ್ಮಕಥೆಯನ್ನು ಬರೆದು ಅಲ್ಲೇ ಇವನು ಮರಣವನ್ನು ಹೊಂತಾನೆ. ಇಡೀ ಯುರೋಪಿನ ಇತಿಹಾಸದಲ್ಲಿ ಅದ್ವಿತೀಯವಾಗಿರ್ತಕ್ಕಂಥ ಆ ನೆಪೋಲಿಯನ್ ಒಂದು ಅಂಶವನ್ನು ಹೇಳ್ತಾನೆ. ಏನಂದ್ರೆ, 100 ಸಿಂಹಗಳನ್ನ ನಾಯಿಗಳಂತೆ ಹೋರಾಡಿಸುವುದು ನಾಯಕನ ಲಕ್ಷಣವಲ್ಲ. 100 ಸಿಂಹಗಳನ್ನ ನಾಯಿಗಳಂತೆ ಹೋರಾಡಿಸುವುದು ನಾಯಕನ ಲಕ್ಷಣವಲ್ಲ. 100 ನಾಯಿಗಳನ್ನ ಸಿಂಹಗಳಂತೆ ಹೋರಾಡಿಸುವುದೇ ನಾಯಕನ ಲಕ್ಷಣ. ಅದ್ವಿತೀಯವಾಗಿರ್ತಕ್ಕಂಥ ಈ ಹೇಳಿಕೆಯನ್ನು ಕೊಟ್ಟಂತ ನೆಪೋಲಿಯನ್ ಬೊನಾಪಾರ್ಟೆ ಕೊನೆಗೂ ಕೂಡ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ಅವನ ಅವಸಾನದ ಅಂಚಿಗೆ ಕಾಣವಾಯಿತು. ನೆಪೋಲಿಯನ್ ತಂದಂತಹ ಸುಧಾರಣೆಗಳಲ್ಲಿ ಒಂದು ಕಾನೂನು ಸಂಹಿತೆ, ಮತ್ತೊಂದು ಲೋಕೋಪಯೋಗಿ ಸುಧಾರಣೆಗಳು, ಮತ್ತೊಂದು ಯಾರಾದರೂ ಸೈನಿಕ ಕಾರ್ಯದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಲೀಜರ್ ಆಫ್ ಆನರ್ ಎಂಬ ಪ್ರಶಸ್ತಿಯನ್ನು ಕೊಡಲಾಗುತ್ತಿತ್ತು. ಆ ಲೀಜರ್ ಆಫ್ ಆನರ್ ಎಂಬ ಪ್ರಶಸ್ತಿಯನ್ನು ಕೊಡಲಾಗಿ ಇವನು ಅಂತಿಮವಾಗಿ ಮಾಡಿದ ಯುದ್ಧ 1815 ನಡೆದಂತ ವಾಟರ್ಲೂ ಕದನ. 1815 ವೇಳೆಗೆ ನಡೆದಂತ ವಾಟರ್ಲೂ ಕದನದಲ್ಲಿ ಬ್ರಿಟಿಷ್ ಸೇನಾನಿಯಿಂದ ನೆಪೋಲಿಯನ್ ಬೊನಾಪಾರ್ಟೆ ಸೋಲನ್ನು ಅನುಭವಿಸಿ ಸೋತ ನಂತರ ಬ್ರಿಟಿಷ್ ಸೇನಾನಿ ಇವನನ್ನ ಎಲ್ಬಾ ದ್ವೀಪಕ್ಕೆ ಗಡಿಪಾರು ಮಾಡಲಾಗಿತ್ತು. ಎಲ್ಬಾ ದ್ವೀಪದಿಂದ ಸ್ವಲ್ಪ ದಿನ ಮತ್ತೆ ತಪ್ಪಿಸಿಕೊಂಡು
ನಡೆಸಿಕೊಂಡು ಬಂದ. ಎಲ್ಬಾ ದ್ವೀಪಕ್ಕೆ ಗಡಿಪಾರ ಮಾಡಿದ ಕೂಡಲೇ ಫ್ರಾನ್ಸ್ ಅನ್ನ ಹಿಂದೆ ಆಳುವಂತ ಬೋರ್ಬೋನ್ ಮನೆತನದವರು ಇದ್ರಲ್ಲ, ಆ ಬೋರ್ಬೋನ್ ಮನೆತನದ 18ನೇ ಲೂಯಿಯನ್ನ ಸಿಂಹಾಸನದಲ್ಲಿ ಕೂಡಿಸಿದ್ರು. ಯಾವಾಗ ಬೋರ್ಬೋನ್ ಮನೆತನದ 18ನೇ ಲೂಯಿಯನ್ನ ಸಿಂಹಾಸನದಲ್ಲಿ ಕೂಡಿಸಿದ್ರು, ಬರೇ ನೆಪೋಲಿಯನ್ ಎಲ್ಬಾ ದ್ವೀಪದಿಂದ ಬರ್ತಾನನ್ನೋ ಸುದ್ದಿ ಕೇಳೆ 18ನೇ ಲೂಯಿ ಪಲಾಯನವನ್ನ ಕೈಗೊಂಡಿದ್ದ. ಮತ್ತೆ 100 ದಿನಗಳ ಆಳ್ವಿಕೆ, ದಿ ಲಾಸ್ಟ್ 100 ಡೇಸ್ ಅನ್ನೋದೇನಿತ್ತು, ಆ 100 ದಿನಗಳ ಆಳ್ವಿಕೆ ನೆಪೋಲಿಯನ್ ಜೀವನದಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಆಗ ತನ್ನ ತಪ್ಪುಗಳನ್ನ ತಾನೇ ಲೆಕ್ಕಾಚಾರ ಹಾಕ್ತಾನೆ. ವಿದ್ಯಾರ್ಥಿಗಳೇ, ಸ್ಪೇನಿನ ಹುಣ್ಣು ನನ್ನನ್ನು ಹಾಳು ಮಾಡಿತು, ಟ್ರಫಲ್ಗಾರ್ ಕದನದಲ್ಲಿ 6 ಗಂಟೆಗಳ ಕಾಲ ಕಡಲಿನ ಪ್ರಭುತ್ವವನ್ನು ನಾ ಪಡೆದಿದ್ದಾದರೆ ಯುರೋಪಿನ ಭೂಪಟದಲ್ಲಿ ಇಂಗ್ಲೆಂಡ್ ಎಲ್ಲಿರುತ್ತಿತ್ತು. ಆಮೇಲೆ ನೋಡ್ರಿ, ಅವನು ಅತಿಯಾಗಿರ್ತಕ್ಕಂಥ ಅಷ್ಟಾದ್ರೂ ಕೂಡ ಅವನ ಆತ್ಮವಿಶ್ವಾಸ ಅಧಿಕಾರಕ್ಕೆ ವಹಿಸಿಕೊಂಡಾಗ ಹೇಳಿದ್ದ 1804 ಯುರೋಪಿನ ಭೂಪಟವನ್ನ ಸುರುಳಿ ಮಾಡಿ ಬದಿಯಲ್ಲಿ ನೀನು 10 ವರ್ಷಗಳ ಕಾಲ ಅದು ನೋಡುವ ಅವಶ್ಯಕತೆಯೇ ಇಲ್ಲ. ಇಂಥ ಅತಿಯಾಗಿರ್ತಕ್ಕಂಥ ಆತ್ಮವಿಶ್ವಾಸ ನೆಪೋಲಿಯನ್ನ ಅವಸಾನದ ಅಂಚಿಗೆ ಕಾಣವಾಯಿತು. ದುರ್ದೈವವಶ 1821 ಮೇ 5ರಂದು ಸೆಂಟ್ ಎಲೆನಾ ದ್ವೀಪದಲ್ಲಿ ಹೊಟ್ಟೆ ಹುಣ್ಣಿನಿಂದ ನರಳುತ್ತಾ ತನ್ನ ಅಂತಿಮ ಹಿಯಾಲೋಕವನ್ನು ತ್ಯಜಿಸಿದ ಮಹಾನ್ ಆಗಲೇ ಇರ್ತಕ್ಕಂಥ 100 ಕದನಗಳ ಸಿಂಹ ಸೋಲರಿಯದ ಸದರದಾರ ಯುರೋಪಿಯನ್ ರಾಷ್ಟ್ರದಲ್ಲಿ ನೆಪೋಲಿಯನ್ ಯುಗವನ್ನು ಸೃಷ್ಟಿಸಿದ ಮಹಾನ್ ಭಾವನೆ ನೆಪೋಲಿಯನ್ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಷ್ಟು ನೆಪೋಲಿಯನ್. ನೆಕ್ಸ್ಟು ಇಟಲಿ ಏಕೀಕರಣ. ನೆಪೋಲಿಯನ್ ಬೋನಾಪಾರ್ಟಿಯ ನಂತರ ಮತ್ತೊಂದು ಈ ರಾಷ್ಟ್ರೀಯತೆಯ ಉಗಮದಲ್ಲಿ ಇಟಲಿಯ ಏಕೀಕರಣ. ವಿದ್ಯಾರ್ಥಿಗಳೇ, ಇದು ಇಟಲಿಯ ಭೂಪಟ. ಈ ಇಟಲಿಯ ಭೂಪಟ ಯಾಕೆ ಇಟಲಿಯ ಏಕೀಕರಣ ಆಯಿತು ಅನ್ನೋದೇ, ಇಟಲಿಯ ಜನ ಇದ್ರು, ಇಟಲಿಯ ಸಂಸ್ಕೃತಿ ಇತ್ತು, ಆಗಲೇ ಇರ್ತಕ್ಕಂಥ ಲ್ಯಾಟಿನ್ ಭಾಷೆ ಅನ್ನೋದಿತ್ತು. ಆ ಇಟಲಿಯಲ್ಲಿ ಬರ್ತಕ್ಕಂಥ ಅನೇಕ ನಗರಗಳು ಏನಿದ್ವಲ್ಲ, ಜಿನೇವಾ ಆಗಿರ್ಬೋದು, ಫ್ಲಾರೆನ್ಸ್ ಆಗಿರ್ಬೋದು, ಈ ಪ್ರಮುಖ ನಗರಗಳಲ್ಲಿ ಸಾಹಿತ್ಯದ ಗ್ರಂಥ ಭಂಡಾರಗಳಿದ್ವು. ಆದರೆ ಇಟಲಿ ಅನ್ಯ ರಾಷ್ಟ್ರಗಳ ತುಳಿತಕ್ಕೊಳಗಾಗಿತ್ತು. ಇಟಲಿಯ ಭೌಗೋಳಿಕ ವ್ಯವಸ್ಥೆ ಆಗಿಂದಾಗಿ ಕುಗ್ಗಿದ್ದುಂಟು. ಯುರೋಪಿನ ಭೌಗೋಳಿಕ ಸಂಸ್ಕೃತಿಯ ಮೇಲೆ ಪರರಾಷ್ಟ್ರಗಳ ಯಜಮಾನಿಕೆಯನ್ನು ಮಾಡಲು ಆರಂಭಿಸಿದವು. ಪರರಾಷ್ಟ್ರಗಳ, ಪರಭಾಷೆಗಳ, ಪರಧರ್ಮಗಳ ಸ್ವಾಯತ್ತತೆ ಎಂಬುದು, ವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಸತ್ತು ಸಮಾಧಿಯಾಗಿ ಹೋಗಿತ್ತು. ಯಾವಾಗ ಇಟಲಿಯ ಭೂಭಾಗಗಳು ಛಿದ್ರವಾಗಿದ್ವೋ, ಹೇಗಾದರೂ ಮಾಡಿ ನೆಪೋಲಿಯನ್ ಬೋನಾಪಾರ್ಟಿಯ ನಂತರ ಫ್ರಾನ್ಸಿನಲ್ಲಾಗಿರ್ತಕ್ಕಂಥ ಕ್ರಾಂತಿ ಇಟಲಿಯ ಮೇಲೂ ಕೂಡ ಪ್ರಭಾವವನ್ನು ಬೀರಿತು. ಆಗ ಹೇಗಾದರೂ ಮಾಡಿ ಇಟಲಿಯ ಏಕೀಕರಣವನ್ನು ಗೊಳಿಸಬೇಕನ್ನೋ ಪ್ರಮುಖ 3 ವ್ಯಕ್ತಿಗಳು ಬಂದರು. ಆ 3 ವ್ಯಕ್ತಿಗಳೇ ಇಟಲಿಯ ಏಕೀಕರಣದ ಪ್ರಮುಖ ರೂವಾರಿಗಳು ಅಂತ ಕರಿಬಹುದು. ಆ 3 ವ್ಯಕ್ತಿಗಳು ಅನ್ನೋನಿದ್ರು. ಆಗಲೇ ಇಟಲಿಯ ದೊರೆಯಾಗಿರ್ತಕ್ಕಂಥ 2ನೇ ವಿಕ್ಟರ್ ಎಮೋನಿಯಲ್ ಎಂಬುವನು, ಮತ್ತೊಬ್ಬ ಇಟಲಿಯ ಹೃದಯ ಅಂತ ಕರೆಸಿಕೊಂಡಂತ ಜೋಸೆಫ್ ಮ್ಯಾಜಿನಿ ಎಂಬುವನು, ಇಟಲಿಯ ಬುದ್ಧಿ ಅಂತ ಕರೆಸಿಕೊಂಡಂತ ಕೌಂಟ್ ಡಿ ಕವೂರ್ ಎಂಬುವನು, ಇಟಲಿಯ ಖಡ್ಗ ಎಂದು ಕರೆಸಿಕೊಂಡಂತ ಗ್ಯಾರಿಬಾಲ್ಡೆ ಎಂಬುವರು. ಇಟಲಿ ಏಕೀಕರಣದ ಸಂಕ್ಷಿಪ್ತ ಉದ್ದೇಶವೇ ಇದಾಗಿತ್ತು. ಯಾವುದು ಇಟಲಿಯ ಮೇಲೆ ಪರರಾಷ್ಟ್ರಗಳು, ಪರಭಾಷೆಯ ದಬ್ಬಾಳಿಕೆ ಅನ್ನೋದು ಆರಂಭವಾಗಿತ್ತೋ, ಛಿದ್ರವಾಗಿರ್ತಕ್ಕಂಥ ಇಟಲಿಯನ್ನ ಒಟ್ಟುಗೂಡಿಸಿ ಏಕೀಕರಣವನ್ನು ಕೂಡಿಸಬೇಕೆಂಬ ಉದಾತ್ತ ಧ್ಯೇಯ ಈ ಶ್ರೇಷ್ಠ ನಾಯಕರುಗಳಾಗಿತ್ತು. ಅವರೇ ಬಹುಮುಖ್ಯವಾಗಿರ್ತಕ್ಕಂಥ ಇಟಲಿ ಏಕೀಕರಣದಲ್ಲಿ ಮೊದಲನೇ ವ್ಯಕ್ತಿ ವಿದ್ಯಾರ್ಥಿ ಜೋಸೆಫ್ ಮ್ಯಾಜಿನಿ. ಈತ ಕಾರ್ಬೋನರಿ ಎಂಬ ಸಂಘದವನ್ನ ಸೇರಿಕೊಂಡು ಮೊದಲ ಬಾರಿಗೆ ಈ ಜೋಸೆಫ್ ಮ್ಯಾಜಿನಿ ಎಂಬುವನಿದನು, ಇವನನ್ನ ಇಟಲಿಯ ಹೃದಯ ಅಂತ ಕರಿತೀವಿ, ಇಟಲಿಯ ಏಕೀಕರಣದ ಪಿತಾಮಹ ಅಂತ ಕರಿತೀವಿ, ಇಟಲಿಯ ಏಕೀಕರಣದ ಜನಕ ಅಂತ ಕರೆದ್ವಿ. ಅವನ ಉದ್ದೇಶ ಏನಾಗಿತ್ತು ಅಂದ್ರೆ, ಲೇಖನೆ ಖಡ್ಗಕ್ಕಿಂತಲೂ ಅರಿತವಾದದ್ದು, ಬರಹಗಳ ಮೂಲಕವೇ ಛಿದ್ರವಾಗಿರ್ತಕ್ಕಂಥ ಇಟಲಿಯನ್ನ ಒಟ್ಟುಗೂಡಿಸಿ ಏಕೀಕರಣವನ್ನು ಸಾಧಿಸಬಲ್ಲೆ ಎಂಬ ಉದಾತ್ತ ಧ್ಯೇಯವನ್ನು ಹೊಂದಿದ ವ್ಯಕ್ತಿ ಜೋಸೆಫ್ ಮ್ಯಾಜಿನಿ. ಅವನೇ ಹೇಳಿದಂತೆ ಖಡ್ಗಕ್ಕಿಂತ ಲೇಖನೆ ಅರಿತವಾದದ್ದು. ನಿಮಗೆ ಗೊತ್ತಿರಬಹುದು, ರಕ್ತಪಾತಗಳಿಲ್ಲದೆ ಕೇವಲ ಬರಹಗಳ ಮೂಲಕ ಛಿದ್ರವಾಗಿರ್ತಕ್ಕಂಥ ಇಟಲಿಯನ್ನ ಏಕೀಕರಣ ಸಾಧಿಸಬಲ್ಲೆಂಬ ಉದಾತ್ತ ಧ್ಯೇಯವನ್ನು ಹೊಂದಿದ ವ್ಯಕ್ತಿ ಜೋಸೆಫ್ ಮ್ಯಾಜಿನಿ ಆಗಿದ್ದ. ಈ ಜೋಸೆಫ್ ಮ್ಯಾಜಿನಿ ಇವನನ್ನ ಇಟಲಿಯ ಹೃದಯ ಎಂದು ಕರೆಯಲಾಗುತ್ತಿತ್ತು ಮತ್ತು ಇಟಲಿಯ ಏಕೀಕರಣದ ಯಂಗ್ ಇಟಲಿ ಎಂಬುದನ್ನು ಪ್ರಾರಂಭಿಸಿದ. ಯಂಗ್ ಇಟಲಿ ಎಂಬುದನ್ನು ಪ್ರಾರಂಭಿಸುವುದರ ಮೂಲಕ ಕೆಲವು ದಿನಗಳಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನ ಸದಸ್ಯರನ್ನ ಯಂಗ್ ಇಟಲಿಯಲ್ಲಿ ಸೇರಿಸುವುದರಲ್ಲಿ ಜೋಸೆಫ್ ಮ್ಯಾಜಿನಿ ಯಶಸ್ವಿಯಾಗಿದ್ದ. ಹೇಗಾದರೂ ಮಾಡಿ ಇಟಲಿಯನ್ನ ಏಕೀಕರಣಗೊಳಿಸಬೇಕು, ಇಟಲಿಯ ಭೂಭಾಗವನ್ನು ಒಟ್ಟುಗೂಡಿಸಬೇಕು. ಇಟಲಿ ಏಕೀಕರಣಕ್ಕಿಂತ ಮುನ್ನ ಇರುವಂತ ನಕಾಶೆ, ಏಕೀಕರಣಕ್ಕಿಂತ ಮುನ್ನ ಇರುವಂತ ನಕಾಶೆ ಇದು. ಆಗ ಏಕೀಕರಣದ ರೂವಾರಿ ಇವನು ಜೋಸೆಫ್ ಮ್ಯಾಜಿನಿ ಎಂಬುವನಾಗಿದ್ದ. ನೆಕ್ಸ್ಟ್ ಮತ್ತೊಬ್ಬ ಕೌಂಟ್ ಡಿ ಕವೂರ್, ಇಟಲಿ ಏಕೀಕರಣದ ಮತ್ತೊಬ್ಬ ಅಮೂಲ್ಯವಾಗಿರ್ತಕ್ಕಂಥ ವ್ಯಕ್ತಿಯೇ ಕೌಂಟ್ ಡಿ ಕವೂರ್ ಎಂಬುವನು. ಈ ಕೌಂಟ್ ಡಿ ಕವೂರ್ ಎಂಬುವನು ಆತ
ಬರವಣಿಗೆಯ ಮೂಲಕ ನಾನು ಏಕೀಕರಣವನ್ನು ಸಾಧಿಸ್ತೀನಿ ಅಂದ ಜೋಸೆಫ್ ಮೆಜಿನಿ. ಇವನೇನಂದಪ್ಪ ಅಂದ್ರೆ ಕೌಂಟ್ ಡಿ ಕವೂರ್, ಇವನೇ ವಿದ್ಯಾರ್ಥಿಗಳೇ ಕೌಂಟ್ ಡಿ ಕವೂರ್ ಇಟಲಿ ಏಕೀಕರಣದ ಬುದ್ಧಿ ಎಂದು ಕರೆಯಲಾಗುತ್ತಿತ್ತು. ಇವನು ಹೆಂಗಪ್ಪ ಅನ್ನೋದಾದ್ರೆ ನಾನು ಭಾಷಣಗಳನ್ನ ಮಾಡಲಾರೆ ಆದರೂ ಇಟಲಿ ಏಕೀಕರಣವನ್ನ ಸಾಧಿಸಬಲ್ಲೆ ಹೀಗೆ ಗುಡುಗಿದವನೇ ಕೌಂಟ್ ಡಿ ಕವೂರ್. ಇಟಲಿ ಏಕೀಕರಣಕ್ಕೆ ನಾನು ಭಾಷಣಗಳನ್ನ ಮಾಡಲಾರೆ. ಮತ್ತೊಂದು ಕಡೆ ಹೇಳ್ತಾನೆ ಕ್ರಿಮಿಯಾದ ಕೆಸರು ಮಣ್ಣಿನಿಂದ ಇಟಲಿ ಏಕೀಕರಣ ನಿರ್ಮಾಣವಾಗಲಿದೆ. ಕ್ರಿಮಿಯಾದ ಕೆಸರು ಮಣ್ಣಿನಿಂದ ಇಟಲಿ ಏಕೀಕರಣ ನಿರ್ಮಾಣವಾಗಲಿದೆ. ನಾನು ಭಾಷಣಗಳನ್ನ ಮಾಡಲಾರೆ ಆದರೂ ಏಕೀಕರಣವನ್ನ ಸಾಧಿಸಬಲ್ಲೆ ಎಂದು ಗುಡುಗಿದವನೇ ಕೌಂಟ್ ಡಿ ಕವೂರ್. ಇವನು ಕೂಡ ಕಾರ್ಬೋನರಿ ಸಂಘದ ಸದಸ್ಯನಾಗಿದ್ದುಕೊಂಡು ರಾಷ್ಟ್ರಭಕ್ತಿಗೋಸ್ಕರ ಹಲವಾರು ಸ್ವಯಂ ಸೇವಕರನ್ನು ರೂಪಿಸಿಕೊಂಡು ಹೇಗಾದರೂ ಮಾಡಿ ಛಿದ್ರವಾಗಿ ಇಟಲಿಯನ್ನ ಒಟ್ಟುಗೂಡಿಸಬೇಕು ಅನ್ನೋ ಉದ್ದೇಶವಾಗಿತ್ತು. ಇವನನ್ನ ಇಟಲಿ ಏಕೀಕರಣದ ಬುದ್ಧಿ ಎಂದು ಕರೆಯಲಾಗಿದೆ. ಇಟಲಿ ಏಕೀಕರಣದ ಹೃದಯ ಜೋಸೆಫ್ ಮೆಜಿನಿ, ಇಟಲಿ ಏಕೀಕರಣದ ಬುದ್ಧಿ ಯಾರಪ್ಪ ಅಂದ್ರೆ ಕೌಂಟ್ ಡಿ ಕವೂರ್. ಇವನೇ ವಿದ್ಯಾರ್ಥಿಗಳೇ ಕೌಂಟ್ ಡಿ ಕವೂರ್. ನೆಕ್ಸ್ಟ್ ಇಟಲಿ ಏಕೀಕರಣದ ಮತ್ತೊಬ್ಬ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಕೆಂಪಂಗಿ ದಳ ಅಂತ ಸ್ಥಾಪಿಸಿದಂತ ಗ್ಯಾರಿಬಾಲ್ಡಿ ರೆಡ್ ಶರ್ಟ್ ಮೂವ್ಮೆಂಟ್. ಈ ರೆಡ್ ಶರ್ಟ್ ಮೂವ್ಮೆಂಟ್ ಅನ್ನೋದನ್ನಿತ್ತು 40 ಜನರನ್ನ ಕೆಂಪಂಗಿ ದಳವನ್ನ ಪ್ರಾರಂಭಿಸಿ ಅವನು ಒಂದೇ ಒಂದು ಅಂಶವನ್ನ ಭಾಷಣಗಳಿಂದ ಬರಹಗಳಿಂದ ಇಟಲಿ ಏಕೀಕರಣ ಅಸಾಧ್ಯವಾದ ಮಾತು, ಖಡ್ಗದಿಂದಲೇ ಮಾತ್ರ ಇಟಲಿ ಏಕೀಕರಣ ಸಾಧ್ಯ ಅಂತ ಹೇಳಿ ಅಂದ್ರೆ ಇವನನ್ನ ಇಟಲಿಯ ಖಡ್ಗ ಅಂತ ಕರೆಯಲಾಗಿತ್ತು. ಖಡ್ಗದಿಂದ ಮಾತ್ರ ಇಟಲಿ ಏಕೀಕರಣ ನಡೆಯಬೇಕು ಅನ್ನೋದಾದ್ರೆ ಭಾಷಣಗಳನ್ನ ಮಾಡುವುದರಿಂದಾಗಲಿ ಆಗ್ಲೇ ಕೌಂಟ್ ಡಿ ಕವೂರ್ ಹೇಳಿದ. ಆ ಬರಹಗಳ ಮೂಲಕ ಜೋಸೆಫ್ ಮೆಜಿನಿ ಹೇಳಿದ, ಇವನು ಒಪ್ಪಲಿಲ್ಲ. ನೆಕ್ಸ್ಟ್ ಭಾಷಣಗಳ ಮೂಲಕ ಕೌಂಟ್ ಡಿ ಕವೂರ್ ಹೇಳಿದ, ಅದನ್ನು ಇವನು ಒಪ್ಪಲಿಲ್ಲ. ಕೇವಲ ಇಟಲಿ ಏಕೀಕರಣ ಆಗಬೇಕು ಅಂದ್ರೆ ನಮ್ಮ ಶತ್ರುಗಳನ್ನ ಆಗ್ಲೇ ಸಂಹಾರ ಮಾಡಬೇಕು, ಯುದ್ಧಗಳು ನಡೆಯಲೇಬೇಕು. ಯುದ್ಧಗಳ ನಡೆಯದ ರಕ್ತಪಾತವನ್ನು ಹರಿಸದೆ ಛಿದ್ರವಾಗಿರ್ತಕ್ಕಂಥ ಇಟಲಿ ಯಾವುದೇ ಕಾರಣಕ್ಕೂ ಏಕೀಕೃತವಾಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನೋ ಸಂದೇಶವನ್ನ ಗ್ಯಾರಿಬಾಲ್ಡಿ ಎಂಬುವನು ಕೊಟ್ಟ. ಈ ಗ್ಯಾರಿಬಾಲ್ಡಿ ಎಂಬುವನು ಕೆಂಪಂಗಿ ದಳ ಎಂಬುದನ್ನು ಪ್ರಾರಂಭಿಸಿದ. ಸುಮಾರು 100ಕ್ಕೂ ಹೆಚ್ಚು ಸ್ವಯಂ ಸೇವಕರನ್ನ ಸಂಘಟಿಸಿ ಆ ಕೆಂಪಂಗಿ ದಳದ ಮೂಲಕ ಆಗಲೇ ಇರ್ತಕ್ಕಂಥ ಇಟಲಿಯ ಭೂಭಾಗಗಳ ಮೇಲೆ ಅನ್ಯರು ಯಾವ ಪ್ರಭಾವ ಬೀರಿದ್ರು ಅವರ ಮೇಲೆ ಹೋರಾಟವನ್ನು ಮಾಡಿದಂತ ಶ್ರೇಯಸ್ಸು ಈ ಗ್ಯಾರಿಬಾಲ್ಡಿಯದಾಗಿತ್ತು. ಮತ್ತೊಬ್ಬ ಆಗಲೇ ಇರ್ತಕ್ಕಂಥ ಎರಡನೇ ವಿಕ್ಟರ್ ಎಮ್ಯಾನ್ಯುಯಲ್. ಆ ಎರಡನೇ ವಿಕ್ಟರ್ ಎಮ್ಯಾನ್ಯುಯಲ್ ಎಂಬುವನಿದ್ದು ಆ ಎರಡನೇ ವಿಕ್ಟರ್ ಎಮ್ಯಾನ್ಯುಯಲ್ ಕೂಡ ಈ ಇಟಲಿ ಏಕೀಕರಣಕ್ಕೆ ತನ್ನದೇ ಆಗಿರ್ತಕ್ಕ ಪ್ರಾಮುಖ್ಯತೆಯನ್ನು ನೀಡಿದ. ಈ 4 ಮಂದಿ ನೆರವಿನಿಂದ ಅಂದ್ರೆ ಜೋಸೆಫ್ ಮೆಜಿನಿ ಯಂಗ್ ಇಟಲಿಯ ಸ್ಥಾಪಕ ಮತ್ತು ಅವನ ಸಿದ್ಧಾಂತ ಏನಾಗಿತ್ತು ಅಂದ್ರೆ ಖಡ್ಗಕ್ಕಿಂತ ಲೇಖನಿ ಹರಿತವಾದುದು. ಎರಡನೇದಾಗಲೇ ಇರ್ತಕ್ಕಂಥ ಕೌಂಟ್ ಡಿ ಕವೂರ್ ನಾನು ಭಾಷಣಗಳನ್ನ ಮಾಡಲಾರೆ ಆದರೂ ಇಟಲಿ ಏಕೀಕರಣ ಸಾಧಿಸಬೇಲೆ ಎಂದು ಗುಡುಗಿದವನೇ ಕೌಂಟ್ ಡಿ ಕವೂರ್. ಮತ್ತೊಂದು ಕಡೆ ಹೇಳಿದವನು ಗಾಳವನ್ನು ಎಸೆದಾಗಿದೆ ಕ್ರಿಮಿಯದ ಕೆಸರು ಮಣ್ಣಿನಿಂದ ಇಟಲಿ ಏಕೀಕರಣ ನಿರ್ಮಾಣವಾಗಲಿದೆ. ನೆಕ್ಸ್ಟ್ ಮತ್ತೊಬ್ಬ ಅವನನ್ನ ಇಟಲಿಯ ಬುದ್ಧಿ ಅಂತ ಕರೆದ್ವಿ. ನೆಕ್ಸ್ಟ್ ಇಟಲಿಯ ಖಡ್ಗ ಅವನೇ ಗ್ಯಾರಿಬಾಲ್ಡಿ. ನೆಕ್ಸ್ಟ್ ಇಟಲಿಯ ವಿಕ್ಟರ್ ಎಮ್ಯಾನ್ಯುಯಲ್. ಇವನು ಕೂಡ ಅತೀವವಾಗಿರ್ತಕ್ಕಂಥ ದೇಶಭಕ್ತಿಯನ್ನು ರೂಢಿಸಿಕೊಂಡಂತ ಆಗ್ಲೇ ಆಂಗ್ಲಿಕನ್ ಚರ್ಚ್ ಅನ್ನೋದನ್ನಿತ್ತು. ಆ ಪೋಪರಿಂದ ಭಿನ್ನವಾಗಿರ್ತಕ್ಕಂಥ ಹಿತ ಹೇಗಾದರೂ ಮಾಡಿ ತನ್ನದೇ ಆಗಿರ್ತಕ್ಕಂಥ ಇಟಲಿ ಏಕೀಕರಣಗೊಳಿಸಬೇಕು ಅಂತೇಳಿ 1871 ವೇಳೆಗೆ ವಿದ್ಯಾರ್ಥಿಗಳು ಇಟಲಿ ಸಂಪೂರ್ಣವಾಗಿ ಏಕೀಕರಣವಾಯಿತು. ಈ 4 ನಿಮ್ಗಾಗಲೇ ಗೊತ್ತಿತ್ತು, ಜೋಸೆಫ್ ಮೆಜಿನಿ, ಕೌಂಟ್ ಡಿ ಕವೂರ್, ಗ್ಯಾರಿಬಾಲ್ಡಿ, ಎರಡನೇ ವಿಕ್ಟರ್ ಎಮ್ಯಾನ್ಯುಯಲ್. ಈ 4 ವ್ಯಕ್ತಿಗಳ ಮೂಲಕ ಇದು ಇಟಲಿ ಏಕೀಕರಣವಾಯಿತು. ನೆಕ್ಸ್ಟ್ ಅಂಶವೇ ಜರ್ಮನಿಯ ಏಕೀಕರಣ. ಇಡೀ ಇಟಲಿ ಏಕೀಕರಣ, ಫ್ರಾನ್ಸ್ ಕ್ರಾಂತಿ ಇವೆಲ್ಲವುಗಳ ಪ್ರೇರಣೆಗೊಳಗಾಗಿರ್ತಕ್ಕಂಥ ಜರ್ಮನಿ ಅನ್ನೋದನ್ನಿತ್ತು. ಆ ಜರ್ಮನಿಯಲ್ಲಿ ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಜರ್ಮನಿಯ ಜನ, ಜರ್ಮನಿಯ ಸಂಸ್ಕೃತಿ, ಜರ್ಮನಿಯ ಭಾಷೆ ಆಗಲೇ ಇರ್ತಕ್ಕಂಥ ಗಡಿ ಭಾಗಗಳ ಮೇಲೆ ಪರ ರಾಷ್ಟ್ರಗಳ ಭಾಷೆ, ಪರ ಧರ್ಮ, ಪರರ ದಬ್ಬಾಳಿಕೆಯನ್ನು ಆವರಿಸಿತ್ತು. ಹೇಗಾದರೂ ಮಾಡಿ ಜರ್ಮನಿಯನ್ನು ಏಕೀಕರಣಗೊಳಿಸಬೇಕಂತೇಳಿ ಜರ್ಮನಿ ಏಕೀಕರಣ ಅನ್ನೋದು ನಡೀತು. ಜರ್ಮನಿ ಏಕೀಕರಣದ ರೂವಾರಿಗಳಲ್ಲೇ ಬಹುಮುಖ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ ಆಗಲೇ ಒಟ್ಟೋಮಾನ್ ಬಿಸ್ಮಾರ್ಕ್. ಈ ಒಟ್ಟೋಮಾನ್ ಬಿಸ್ಮಾರ್ಕ್ ಎಂಬುವನು ಜರ್ಮನಿಯ ಏಕೀಕರಣದ ಪ್ರಮುಖ ರೂವಾರಿಯಾಗಿದ್ದ. ನಿಮಗೆ ಗೊತ್ತಿರಲಿ, ಒಟ್ಟೋಮಾನ್ ಬಿಸ್ಮಾರ್ಕ್ ಎಂಬುವನು ರಕ್ತ ಮತ್ತು ಕಬ್ಬಿಣ ನೀತಿಯನ್ನು ಅನುಸರಿಸಿದ. ಜರ್ಮನಿಯ ಏಕೀಕರಣಕ್ಕೆ ಉದಾತ್ತವಾಗಿರ್ತಕ್ಕಂಥ ಒಟ್ಟೋಮಾನ್ ಬಿಸ್ಮಾರ್ಕ್ ಇತಿಹಾಸಕಾರರು ಹೇಳ್ತಾರೆ
ಕೇವಲ ಒಂದು ತೊಟ್ಟು ರಕ್ತವನ್ನರಿಸದೆ ಛಿದ್ರ ಛಿದ್ರವಾಗಿರ್ತಕ್ಕಂಥ ಜರ್ಮನಿಯನ್ನ ತನ್ನ ಚಾಣಾಕ್ಷತನದಿಂದ ಒಟ್ಟುಗೂಡಿಸಿದಂತ ಯಶಸ್ಸು ಆ ಒಟೋಮಾನ್ ಬೀಸ್ಮಾರ್ಕನಿಗೆ ಸಲ್ಲಬೇಕು. ನೋಡ್ರಿ, ಯಾವುದೇ ಯುದ್ಧಗಳನ್ನ ಮಾಡಿದ್ರು ಕೂಡ ಒಂದು ತೊಟ್ಟು ರಕ್ತವನ್ನರಿಸದೆ ಛಿದ್ರ ಛಿದ್ರವಾಗಿರ್ತಕ್ಕಂಥ ಜರ್ಮನಿಯನ್ನ ಒಟ್ಟುಗೂಡಿಸಿದ ಶ್ರೇಯಸ್ಸು ಈ ಜರ್ಮನಿ ಏಕೀಕರಣದಾಗಿರ್ತಕ್ಕಂಥ ಬೀಸ್ಮಾರ್ಕ್, ಇವನೇ ವಿದ್ಯಾರ್ಥಿಗಳೇ ಬೀಸ್ಮಾರ್ಕ್, ಈ ಬೀಸ್ಮಾರ್ಕನಿಗೆ ಸಲ್ಲುತ್ತದೆ. ಬಹುಮುಖ್ಯವಾಗಿರ್ತಕ್ಕಂಥ ಅವತ್ತು ಆಸ್ಟ್ರಿಯಾ, ಪ್ರಷ್ಯಾ, ಡೆನ್ಮಾರ್ಕ್, ಈ ಆಸ್ಟ್ರಿಯಾ, ಪ್ರಷ್ಯಾ, ಡೆನ್ಮಾರ್ಕ್ ಅನ್ನವೇನಿದ್ವು ಈ ಮೂರೂ ರಾಷ್ಟ್ರಗಳು ಕೂಡ ಅವತ್ತು ಜರ್ಮನಿಯ ಮೇಲೆ ಪ್ರಭಾವಶಾಲಿಯಾಗಿರ್ತಕ್ಕಂಥ ರಾಷ್ಟ್ರಗಳಾಗಿದ್ವು. ಕೇವಲ ಮೂರು ಯುದ್ಧಗಳ ಮೂಲಕ ಛಿದ್ರವಾಗಿರ್ತಕ್ಕಂಥ ಜರ್ಮನಿಯನ್ನ ಒಟ್ಟುಗೂಡಿಸಿ ಜರ್ಮನಿಯ ಏಕೀಕರಣವನ್ನ ಸಾಧಿಸಿದಂತ ವ್ಯಕ್ತಿ ಯಾರಾಗಿದ್ದ ಅಂದ್ರೆ ಒಟೋಮಾನ್ ಬೀಸ್ಮಾರ್ಕ್, ಇವನೇ ಜರ್ಮನಿ ಏಕೀಕರಣದ ಶಿಲ್ಪಿ. ಹಾಗಾದ್ರೆ ಆ ಮೂರು ಯುದ್ಧಗಳು ಯಾವುವು? ಸಿಂಪಲ್, ಇದೇನು ಸಿಲೆಬಸ್ ಅಧ್ಯಯನ ವಿದ್ಯಾರ್ಥಿಗಳೇ, ಮೂರು. ಒಂದು ಆಸ್ಟ್ರೋ-ಪ್ರಷಿಯನ್ ಯುದ್ಧ, ಯಾವುದು ಆಸ್ಟ್ರೋ-ಪ್ರಷಿಯನ್ ಯುದ್ಧ. 2 ಫ್ರಾಂಕೋ-ಪ್ರಷಿಯನ್ ಯುದ್ಧ. 3 ಡೆನ್ಮಾರ್ಕಿನೊಂದಿಗೆ ಯುದ್ಧ. ಆಸ್ಟ್ರೋ-ಪ್ರಷಿಯನ್ ಯುದ್ಧ ಇತ್ತಲ್ಲ, ಆಸ್ಟ್ರಿಯಾ ಮತ್ತು ಪ್ರಷ್ಯಾ. ಆಸ್ಟ್ರೋ-ಪ್ರಷಿಯನ್ ಯುದ್ಧದ ಮೇಲೆ ಜರ್ಮನಿ ಹೋರಾಟವನ್ನ ಮಾಡಿ ಅಲ್ಲಿ ಒಂದ್ ಕಡೆ ಆಗಲೇ ಇರ್ತಕ್ಕಂಥ ಆಸ್ಟ್ರಿಯಾವನ್ನ ತನ್ನ ಕಡೆಗೆ, ಆಸ್ಟ್ರೋ-ಪ್ರಷಿಯನ್ ಯುದ್ಧ ಇತ್ತಲ್ಲ, ಆ ಆಸ್ಟ್ರೋ-ಪ್ರಷಿಯನ್ ಯುದ್ಧದಲ್ಲಿ ಆ 2 ರಾಷ್ಟ್ರಗಳಲ್ಲಿ ಒಡೆದು ಆಳುವ ನೀತಿಯನ್ನು ಅನುಸರಿಸಿ. ನೆಕ್ಸ್ಟ್ ಫ್ರಾಂಕೋ-ಪ್ರಷಿಯನ್ ಯುದ್ಧ, ಅಲ್ಲಿರ್ತಕ್ಕಂಥ ಆಸ್ಟ್ರೋ-ಪ್ರಷಿಯನ್ ಯುದ್ಧ, ಫ್ರಾಂಕೋ-ಪ್ರಷಿಯನ್ ಯುದ್ಧ ಅನ್ನೋದೇನಾಯ್ತು, 3ನೇದು ಡೆನ್ಮಾರ್ಕ್. ಈ 3 ಯುದ್ಧಗಳನ್ನು ಕೈಗೊಂಡು ಅಂತಿಮವಾಗಿರ್ತಕ್ಕಂಥ ಜರ್ಮನಿ ಏಕೀಕರಣವನ್ನ ಒಟೋಮಾನ್ ಬೀಸ್ಮಾರ್ಕ್, ಅವನ ನೀತಿ ಏನಾಗಿತ್ತು ಅಂದ್ರೆ ರಕ್ತ ಮತ್ತು ಕಬ್ಬಿಣ ಅನ್ನೋದನ್ನಿತ್ತು, ಉಕ್ಕು ಮತ್ತು ಕಬ್ಬಿಣ ಅನ್ನೋದನ್ನಿತ್ತು. ಆ ಕಬ್ಬಿಣ ನೀತಿಯನ್ನು ಅನುಸರಿಸಿದಂತ ವ್ಯಕ್ತಿ ಒಟೋಮಾನ್ ಬೀಸ್ಮಾರ್ಕ್ ಆಗಿದ್ದ. ಅಂದ್ರೆ ಈ ಒಟೋಮಾನ್ ಬೀಸ್ಮಾರ್ಕ್ ಎಂಬುವನು ಈ ರಕ್ತ ಮತ್ತು ಹುಕ್ಕು ನೀತಿಯನ್ನು ಅನುಸರಿಸುವುದರ ಮೂಲಕ ಯಶಸ್ವಿಯಾಗಿ ಜರ್ಮನಿಯನ್ನು ಒಟ್ಟುಗೂಡಿಸಿದ. ಇಲ್ಲಿಗೆ ಜರ್ಮನಿ ಏಕೀಕರಣ ಅನ್ನೋದು ಮುಕ್ತಾಯವಾಯಿತು. ಲಾಸ್ಟ್ ಇನ್ ಕನ್ಕ್ಲೂಷನ್, ಯುರೋಪಿನ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯತೆ ಅನ್ನೋದು ಅತೀವವಾಗಿ ಬರಲಿಕ್ಕೆ ಬಹುಮುಖ್ಯವಾಗಿರ್ತಕ್ಕಂಥ ಕಾರಣಗಳು ಯುರೋಪಿನ ಇತಿಹಾಸದಲ್ಲಿ ಬಂದಂತ ಒಬ್ಬ ನೆಪೋಲಿಯನ್ ಬೊನಾಪಾರ್ಟಿ ಆಗಿರ್ಬೋದು, ನೆಕ್ಸ್ಟ್ ಆಗಲೇ ಇರ್ತಕ್ಕಂಥ ಇಟಲಿ ಏಕೀಕರಣದಲ್ಲಿ ಬಂದಂತ ಜೋಸೆಫ್ ಮೆಜಿನಿ, ಮತ್ತೊಬ್ಬ ಕೌಂಟ್ ಡಿ ಕವೂರ್, ಮತ್ತೊಬ್ಬ ಗ್ಯಾರಿಬಾಲ್ಡಿ, ಮತ್ತೊಬ್ಬ 2ನೇ ವಿಕ್ಟರ್ ಎಮುನಿಯಲ್, ನೆಕ್ಸ್ಟ್ ಜರ್ಮನಿಯ ಏಕೀಕರಣದ ಶಿಲ್ಪಿ ಒಟೋಮಾನ್ ಬೀಸ್ಮಾರ್ಕ್. ಈ ಅಧ್ಯಯನದಲ್ಲಿ ನಾವು ಇಷ್ಟು ವಿಷಯವನ್ನ ಕುಲಂಕುಷವಾಗಿ ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪೀರಿಯಡ್ ಕಂಟಿನ್ಯೂ. ಮತ್ತೆ ನಿಮ್ಮ ವರ್ಡ್ ಅಂದ್ರೆ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, UNO ಅನ್ನೋದನ್ನಿತ್ತು. ಅದನ್ನ ನೆಕ್ಸ್ಟ್ ಅಧ್ಯಯನದಲ್ಲಿ 10ನೇ ಅಧ್ಯಯನವನ್ನ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಧನ್ಯವಾದಗಳು.